ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಇವತ್ತಿನ ಪಂಚಾಂಗಕ್ಕೂ ಮೊದಲು ಬನ್ನಿ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲೋ ಚೀಟಿ ಕಂಪ್ನಿಗಳಿಗೆ ಹೋಗಿ ಹಾಕ್ಕೊಂಡು ಸಿಕ್ಕಾಕೊಂಡು ಚೆಕ್ ಕೊಡಿ, ಪ್ರಾಪರ್ಟಿ ಕೊಡಿ, ಗೌರ್ಮೆಂಟ್ ಶ್ಯೂರಿಟಿ ಕೊಡಿ, ಪರ್ಸನಲ್ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀರಾ? ಇದು ಯಾವುದೇ ತೊಂದರೆ ಇಲ್ಲ. ಬರೀ ಒಂದೇ ಒಂದು ಸಣ್ಣ ಮನೆಯಲ್ಲೇ ಇರತಕ್ಕಂಥ ಒಂದು ಸಣ್ಣ ವಸ್ತುವನ್ನ ಸೆಕ್ಯೂರಿಟಿ ತಗೋತಾರೆ, ಚೆಕ್ಕೆ ತಗೊಳ್ಳಲ್ಲ. ಅಲ್ಲೇ ಬೆದರಿಕೆ ಕರೆ ಇಲ್ಲ. 30 ನಿಮಿಷದಲ್ಲಿ ನೀವು ಚಿಟ್ ಆಕ್ಷನ್ ಮಾಡಿ ತೆಗೆದ ತಕ್ಷಣವೇ ನಿಮ್ಮ ಕೈಗೆ ಕೊಡ್ತಾರೆ. ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ವ್ಯವಸ್ಥೆ ದಾಶರಥಿ ಚಿಟ್ಸ್ ಅಲ್ಲಿದೆ. ನಿಮಗೆ ಸಹಾಯ ಆಗಬಹುದು. ನೋಡಿ, ಕರೆ ಮಾಡಿ ಸಹಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಆಗಸ್ಟ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಸುಕರ್ಮ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮ ಕಡೆ ಅರಸ ಮರಂ ಅಂತ ಹೇಳ್ತಾರೆ. ಎಲ್ಲಾ ಮರಗಳಿಗಿಂತಲೂ ದೊಡ್ಡ ಮರ ಅಶ್ವತ್ಥ ಮರ. ಅಶ್ವತ್ಥ ನಾರಾಯಣ ಅನ್ನತಕ್ಕಂಥದ್ದು ಹೇಳ್ತಾರೆ. ಇವತ್ತು ಮಂಗಳವಾರ, ಮಂಗಳ ಗೌರಿಯ ವ್ರತ ಕೂಡ ಮಾಡತಕ್ಕಂಥವ್ರುಂಟು. ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಮದುವೆ ಆಗಿರೋರು ಮಾಡ್ಕೊಂಡು ಬರ್ತಾರೆ. ಮೊದಲನೇ 5 ವರ್ಷ ಒಂದು ಮಂಗಳ ಗೌರಿ ವ್ರತವನ್ನ ಮಾಡತಕ್ಕಂಥ ಒಂದು ವಿಶೇಷತೆ. ತಾಯಿ ಮನೆಯಿಂದ ಮಗಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಆಕೆಯೂ ಕೂಡ ತಾಯಿಗೆ ಬಾಗಿನ ಕೊಡುವಂತ ಪದ್ಧತಿ. ಅದರ ಜೊತೆಯಲ್ಲಿ ಇವತ್ತು ಹೇಳ್ತಿರ್ತಕ್ಕಂಥ ಈ ಒಂದು ಅಶ್ವತ್ಥ ನಾರಾಯಣ ಒಂದು ಪುಟ್ಟ ಸಂಕಲ್ಪ ಇದೆಯಲ್ಲ, ನೀವು ನೆನೆಸಲಾರದಷ್ಟು ಅರಸನ ಶಕ್ತಿಯನ್ನು ಕೊಡುತ್ತೆ. ಅಶ್ವತ್ಥ ನಾರಾಯಣ ಈ ಒಂದು ಗಿಡದ ಪೂಜೆ ಇದೆಯಲ್ಲ, ಅರಸನಾಗಬಲ್ಲ ಅಂತ ಹೇಳ್ತೀವಿ. ಅರಸಂ ದೊಡ್ಡ ಮರ, ದೊಡ್ಡ ಶಕ್ತಿ, ಸ್ಥಿತಕಾರಕ. ನಾವು ಏನಿವತ್ತಿದ್ದೇವೆ, ಇರುತ್ತೇವೆ, ಇದ್ದು ಮಾಡುತ್ತಿದ್ದೇವೆ, ಇವೆಲ್ಲದಕ್ಕೂ ಸಂಕಲ್ಪಗಳ ಛಾಯೆ, ಬಲ, ವೈಶಿಷ್ಟ್ಯತೆ ಎಲ್ಲವೂ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಅಶ್ವತ್ಥ ಗಿಡದಲ್ಲಿದೆ. ಸುಮ್ಮನೆ ಅಲ್ಲ, ಅಶ್ವತ್ಥ ಗಿಡ ಪ್ರದಕ್ಷಿಣೆ ಮಾಡಿ ಅಲ್ಲೋಗಿ ಕುಳಿತುಕೊಳ್ಳಿ. ಎಷ್ಟೋ ಲಕ್ಷಾಂತರ ಜೀವರಾಶಿಗಳ ಉಗಮಕ್ಕೆ ಕಾರಣ ಅಶ್ವತ್ಥ ನಾರಾಯಣ ಗಿಡ, ಅಶ್ವತ್ಥ ಗಿಡ. ಕೆಲವು ಅಮೂಲ್ಯ ಗಿಡಗಳಿದ್ದಾವೆ ಮಕ್ಕಳೇ.
ಬನ್ನಿ ಮರ, ಅಶೋಕ ಮರ, ಅಶ್ವತ್ಥ ಮರ, ಆಮೇಲೆ ತೆಂಗಿನ ಮರ, ಸುಮ್ಮನೆ ಅಲ್ಲ, ಅಕ್ಷಯಂ ಕಲ್ಪಂ, ಕಲ್ಪವೃಕ್ಷಂ, ಈ ಥರ ತುಂಬ ಒಂದು ನಮ್ಮ ವೈದಿಕರು ನಮಗೆ ಬೆಳೆಸ್ಕೊಟ್ಟು ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅಂತ ಒಂದು ಅಶ್ವತ್ಥ ವೃಕ್ಷ ಎಷ್ಟು ದೊಡ್ಡದು ಅಂದ್ರೆ ಅದರ ಒಂದು ಸಣ್ಣ ಪುಟ್ಟ ರೆಂಬೆಗಳನ್ನ, ಕೊಂಬೆಗಳನ್ನ ಹೋಮಕ್ಕೆ ಬಳಸೋದು, ಸುಮ್ಮನೆ ಇನ್ನೇನಕ್ಕೂ ಬಳಸಲ್ಲ. ಕಟ್ಟಿಗೆಗೋಸ್ಕರ ಅಶ್ವತ್ಥ ಮರವನ್ನ ಕಡಿಯಲೇಬಾರದು, ವಂಶನಾಶ ಅಂತ ಹೇಳ್ತಾರೆ. ಇನ್ನು ಮುಗೀತು. ಅವನು ಎಷ್ಟೇ ದೊಡ್ಡ ಪಾಳೆಗಾರ ಇರ್ಬೋದು, ಪಟೇಲ ಇರ್ಬೋದು, ಊರಿಗೂ ದೊಡ್ಡ ಯಜಮಾನ ಇರ್ಬೋದು, ಒಂದು ಅಶ್ವತ್ಥ ಮರವನ್ನ ಮುಟ್ಟುದ ಅಂತ ಹೇಳ್ದ ಅಂದ್ರೆ ಭಸ್ಮವೇ, ಸರ್ವನಾಶವೇ. ಅಶ್ವತ್ಥ ಮರನ್ ಮುಟ್ಟಿದ್ರ ಅಂತ ಹೇಳ್ತೀವಿ. ಆ ಮರಕ್ಕೆ ಒಂದು ಕಟ್ಟೆ ಕಟ್ಟೋದೇ ಎಷ್ಟೋ ಜನ್ಮಗಳ ಪುಣ್ಯ, ಎಲ್ಲರೂ ಕಟ್ಟಿಸ್ಲಿಕ್ಕೆ ಆಗೋಲ್ಲ. ಆ ಕಟ್ಟೆ ನಾವು ಹೋಗಿ ಕುಳಿತುಕೊಂಡಿರ್ತೇವೆ, ವಯಸ್ಸಾದವ್ರು ನಾವೆಲ್ಲ ಕಟ್ಟೆ ಮೇಲೆ ಹತ್ತಿ ಅದರ ಒಂದು ಬಿಳಲುಗಳು ಹಿಡ್ಕೊಂಡು ಉಯ್ಯಾಲೆ ಆಡ್ಕೊಂಡು ಕೊಂಬೆಯಿಂದ ಕೊಂಬೆಗೆ ಎಲ್ಲರೂ ಬಂದು ಗೂಡು ಕಟ್ಕೋತಾರೆ. ಅಶ್ವತ್ಥ ಮರ ಅಂದ್ರೆ ಸಾವಿರಾರು ವರ್ಷಗಳು ಇರ್ತದೆ ಒಂದು ಮರ ಹಾಕಿದ್ರೆ, ಸುಮ್ಮನೆ ಅಲ್ಲ. ಅಂತ ಮರದ ಸುದ್ದಿಗೆ ಹೋಗೋದು ಅಂದ್ರೆ ಮುಗಿದೋಯ್ತು. ಯಾರೇ ವಯಸ್ಸಾದವ್ರು ನೋಡಿ ಅಶ್ವತ್ಥ ಮರದ ಕೆಳಗಡೆ ಕುಳಿತಿರ್ತಾರೆ. ವಯಸ್ಸನ್ನ ವೃದ್ಧಿಸುತ್ತದೆ ಅಶ್ವತ್ಥ ಮರ, ಆಯುಷ್ಯನ್ನ ವೃದ್ಧಿಸುತ್ತದೆ. ಒಂಥರ ಸಮಾಧಾನ. ಎಂಥ ಸ್ಟ್ರೆಸ್ ಇದ್ದರೂ, ಪ್ರೆಷರ್ ಇದ್ದರೂ, ಒತ್ತಡ ಇದ್ದರೂ, ನೋವಿದ್ದರೂ, ಜವಾಬ್ದಾರಿಗಳಿದ್ದರೂ ನೀವು ಹೋಗಿ ಒಂದು ಅಶ್ವತ್ಥ ಮರದ ಹತ್ರ ಕುತ್ಕೊಬಿಡಿ ಒಂದು ಅರ್ಧ ಗಂಟೆ. ತುಂಬಾ ಜನಕ್ಕೆ ನಾನು ಹೇಳೋದೇ ಅದು, ಬೆಳ್ಳಂಬೆಳಿಗ್ಗೆ ಎದ್ದೋಗಿ ಅಶ್ವತ್ಥ ಮರದ ಹತ್ರ ಒಂದು 3/4 ಗಂಟೆ ಕುಳಿತು ಬನ್ನಿ ಅಂತ. ಒಂದು 40ರಿಂದ 50 ನಿಮಿಷ ಸಾಕು. ನಿಮ್ಮ ಮನಸ್ಸು ನೋಡಿ ಎಷ್ಟು ಪ್ರಶಾಂತತೆ, ನಾರಾಯಣ ಸ್ವರೂಪ. ನಾವು ಇವತ್ತೇನಿದ್ದೇವೆ, ಏನ್ ಮಾಡ್ತಿದ್ದೇವೆ, ಎಲ್ಲದಕ್ಕೂ ಅವನೇ ಕಾರಕ. ಸೃಷ್ಟಿಗೆ ಬ್ರಹ್ಮ, ಅಂತ್ಯಕ್ಕೆ ಶಿವ, ಸದಾಶಿವ. ಮಧ್ಯದಲ್ಲಿ ನಾವು ಏನಿದ್ದೇವೆ ಅಲ್ವಾ, ಈ ನಡೀತಕ್ಕಂತೆ ಲೀಲೆಗಳು, ದುಡಿತ, ಸಂಪಾದನೆ, ಅಧಿಕಾರ, ಬಲ, ಶಕ್ತಿ, ನಿಶಕ್ತಿ, ಆರೋಗ್ಯ, ಕೆಡಿಸ್ಕೊಳ್ಳೋದು, ಬಿದ್ದೋಳೋದು, ಎದ್ದೋಳೋದು, ಎಲ್ಲದಕ್ಕೂ ಸಾಕ್ಷಿ ಆತನ. ಅದಕ್ಕೆ ಆ ಮರದ ಹತ್ರ ಕಳಿಸ್ತೀವಿ. ವಯಸ್ಸಾದವ್ ನೋಡಿ ಆ ಕಟ್ಟೆ ಹತ್ರ ಕುತ್ಕೊಂಡೇನೋ ಮಾತಾಡ್ತಿರ್ತಾರೆ. ಇನ್ನೂ ಆಯಸ್ಸು ಇರುತ್ತೆ. ಮಕ್ಕಳನ್ನ ಅಲ್ಲಿ ಆಡ್ಲಿಕ್ಕೆ ಕಳಿಸ್ತೇವೆ, ಮೂಳೆಗಳು ಗಟ್ಟಿ ಆಗ್ತವೆ ಆ ಗಾಳಿ ಸೇವನೆಯಿಂದಲೇ ಅಂತ. ತುಂಬು ಗರ್ಭಿಣಿಯರನ್ನ ಅಲ್ಲೊಂದು ನಾಗರಕಲ್ಲು ಕಟ್ಟಿಸಿ ಆ ಗಾಳಿ ಸೇವನೆ ಮಾಡಿದ್ರೆ ಅವರ ದೇಹದಲ್ಲಿರತಕ್ಕಂಥ ಉಷ್ಣವನ್ನ ವಿಪರೀತ ಉಷ್ಣವನ್ನ ಕಡಿಮೆ ಮಾಡಿಸುತ್ತದೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ, ಅಶ್ವತ್ಥ ಅಂತ ಹೇಳಿದ್ರೇನೆ ಪುತ್ರ ಸಂತಾನಕ್ಕೆ ವಿಶೇಷ. ತಾಯಂದ್ರಿಗೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅರ್ಶನದಾರ ಸುತ್ತಿ ಅಂತೆಲ್ಲ ಹೇಳ್ಕೊಡ್ತಾರೆ. ಅಂಥದ್ದು ಒಂದು ಮರ ನಿಮ್ಮನ್ನು ಅರಸನನ್ನಾಗಿ ಮಾಡಬಹುದು. ನಿಮ್ಮ ಜಾತಕದಲ್ಲಿ ಅಂಥದ್ದೊಂದು ಯೋಗವಿದ್ದು ಪದೇ ಪದೇ ತಡೆ ಆಗ್ತಿದೆ, ಏನೋ ಒಂದು ಅಧಿಕಾರ, ಏನೋ ಒಂದು ಸ್ಥಾನ, ಏನೋ ಒಂದು ಗೌರವ, ನಿಮ್ಮ ಸ್ಥಾನ ನಿಮ್ಮದೇ ಅಂತ ಒಂದಿರುತ್ತೆ ಮಕ್ಕಳೇ. ಎಲ್ರಿಗೂ ಭಗವಂತ ಬಂದು ಒಂದು ಶಕ್ತಿ ಕೊಟ್ಟಿರ್ತಾನೆ, ಅದನ್ನ ಅರ್ಥ ಮಾಡ್ಕೊಂಡಿರಲ್ಲ. ಕೆಲವರಿಗೆ ಆ ರಾಜಗ್ರಹಗಳು ಜಾತಕದಲ್ಲಿ ವಿಶೇಷವಾಗಿ ಕುಳಿತಿರುತ್ತೋ, ಗೊತ್ತೋ ಗೊತ್ತಿಲ್ಲದೆಯೋ ನಿಮಗೆ ಅದೊಂದು ತಡೆ ಆಗ್ತಿದೆ. ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ ಅನ್ನತಕ್ಕಂಥವರು ಇಂಥ ಒಂದು ಮಂಗಳವಾರಗಳಂದು, ಶ್ರಾವಣ ಮಾಸದ ಮಂಗಳವಾರಗಳಂದು ಒಂದು ಒಳ್ಳೆಯ ಅಶ್ವತ್ಥ ನಾರಾಯಣ, ಆ ಒಂದು ಅಶ್ವತ್ಥ ವೃಕ್ಷದ ಎಲೆಗಳನ್ನ ತರಬೇಕು. ಇಷ್ಟಗಲ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ನೋಡೋದೇ ಒಂದು ಅಂದ. ಪೂಜೆ ಮಾಡಿ ಕೇಳ್ಕೋಬೇಕು, ಅಯ್ಯ ಒಂದು ಸಂಕಲ್ಪಕ್ಕೆ ತಗೊಂಡು ಹೋಗ್ತಿದ್ದೀನಿ, ನನ್ನ ಮಗ ದೊಡ್ಡ ಕಾರ್ಯಕ್ಕೆ ಹೆಜ್ಜೆ ಆಗ್ತಿದ್ದಾನೆ, ನನ್ನ ಯಜಮಾನ, ನನ್ನ ತಂದೆ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಮಗ, ನನ್ನ ಮಿತ್ರ, ನನ್ನ ಬಂಧು, ಇಲ್ಲ ನೀವೇ ತಾಯಂದ್ರೆ ಎಲೆ ತಗೋಬನ್ನಿ. ನೀಟಾಗಿ ತೊಳೆದು ಬಿಟ್ಟು ಇವತ್ತು ಸಂಧ್ಯಾ ಕಾಲಕ್ಕೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆ ಇಟ್ಟು, ಅದರಲ್ಲಿ ಆಯ್ತು ಅಂದ್ರೆ ಒಂದು ದೇವಿ ದಿಗ್ಬಂಧ ಕೂಡ ಇಟ್ಟರೆ ತುಂಬಾ ಒಳ್ಳೆಯದು. ಇಟ್ಟು ಒಂದು ಅಚ್ಚು ಬೆಲ್ಲ ಉದುರಿ ಇಟ್ಟುಬಿಡಿ, ಅಕ್ಷತೆ ಸ್ವಲ್ಪ ಇಟ್ಟುಬಿಡಿ. ಈ ಎಲೆಗೆ 3 ಕಡೆ ಅರಿಶಿನ ಕುಂಕುಮ ಇಡತಕ್ಕಂಥದ್ದು ಮಾಡಿ, ಸ್ವಲ್ಪ ತೇವೆ ಮಾಡಿಕೊಂಡು ದೇವ್ರ ಮನೇಲಿ ಇರ್ತಕ್ಕಂಥ ಅರಿಶಿನವನ್ನ ಇಟ್ಟು ಕುಂಕುಮವನ್ನು ಅದರ ಮೇಲೆ ಇಟ್ಟು ಆ ಎಲೆಯಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ಇಡಬೇಕು. ಅದಾದ್ಮೇಲೆ 3 ದಿಕ್ಕಿಗೆ ಇಲ್ಲಿ ಪೂಜೆ ಮಾಡಿದ್ಮೇಲೆ ಇಟ್ಟ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅದನ್ನ ನೀವು ಧರಿಸ್ಲಿಕ್ಕೆ ಇಟ್ಟುಬಿಡಿ.
ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ, ಇನ್ನೊಂದು ಖಾಲಿ ಬಟ್ಲೆ ಇಟ್ಕೊಳ್ಳಿ. ಒಂದು 21 ಬಾರಿ ಇಲ್ಲ 48 ಬಾರಿ ಸಂಕಲ್ಪ ಮಾಡಿಕೊಂಡು ಇವತ್ತು ಉತ್ತರಾಭಿಮುಖವಾಗಿ, ಅದು ಹೇಳ್ಕೊಡ್ಬೇಕು. ನೋಡಿ, ಕೆಲವು ಶಕ್ತಿಗಳನ್ನ ಎಲ್ಲಾರ್ಗೂ ಹೇಳ್ಕೊಡಲ್ಲ ನಾವು. ಇಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಬೆನ್ಸ್ ಕಾರ್ ತಗೊಳ್ಳಿ ಅಂದ್ರೆ ಯೋಗ್ಯತಾಂ ಅಭಿವರ್ಧತಾಂ, ನಿಮ್ಗೆ ಯೋಗ್ಯತೆ ಪಡೆದಿರ್ಬೇಕು. ನಾವು ಅದ್ ನಾನೇ ಇರ್ಬೋದು, ನೀವೇ ಇರ್ಬೋದು. ಈಗ ನಾನು ಪ್ರಾರ್ಥನೆ ಮಾಡ್ಬಿಡ್ತೀನಿ, ನಾನು ಅರಸ ಆಗ್ಬೇಕು ಅಂತ ಹೇಳ್ದ ಅಂದ್ರೆ ನನ್ನ ಜಾತಕದಲ್ಲಿ ಅದಿರ್ಬೇಕು. ಯಾರೋ ಕೆಲವರಿಗೆ ಅಂಥದ್ದೊಂದು ಯೋಗಗಳನ್ನ ಭಗವಂತ ಸಂಕಲ್ಪವಾಗಿ ಕೊಟ್ಟಿರ್ತಕ್ಕಂಥದ್ದು ಮಾಡಿರ್ತಾನೆ ವಿಶೇಷವಾಗಿ. ಆ ಒಂದು ಭಾವಕ್ಕೆ ತುಂಬ ಶಕ್ತಿಯನ್ನ ಪೂರೈಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಗನಲ್ಲಿ ಅಂಥದ್ದೊಂದು ತೇಜಸ್ಸಿದೆ, ಯಜಮಾನರಲ್ಲಿದೆ. ಆ ಉನ್ನತ ಹುದ್ದೆ, ಉನ್ನತ ಸ್ಥಾನ, ಆ ಉನ್ನತ ಜವಾಬ್ದಾರಿ ಅದೊಂದಿದೆ. ಎಲ್ಲೋ ಮಿಸ್ ಆಗ್ತಿದೆ. ನನ್ನ ಗಂಡ ಕೂಡ 4 ಜನರ ಮಧ್ಯೆ, ನನ್ನ ಅಣ್ಣ ಕೂಡ, ನನ್ನ ತಮ್ಮ ಕೂಡ, ನನ್ನ ಮಗ ಕೂಡ, ಅವನಲ್ಲಿದ್ದು ಅವನಿಗೆ ಸಿಗ್ತಿಲ್ಲ. ಭಗವಂತ ನೀನೇ ತೋರಿಸ್ಕೊಡು ಅಶ್ವತ್ಥ ನಾರಾಯಣ ಅಂತ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ತುಳಸಿ ಒಂದು ನೀರಿನಲ್ಲಿ ಹಾಕೊಂಡು, ನಾರಾಯಣರಿಗೆ ತುಳಸಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಇನ್ನೊಂದು ಖಾಲಿ ಬಟ್ಲಿಗೆ 21 ಇಲ್ಲ 16 ಬಾರಿ ಇಲ್ಲವೇ 48 ಬಾರಿ ಮಿನಿಮಮ್ ಓಂ ನಮೋ ನಾರಾಯಣಾಂ ದೇವಂ ಶಂಖ ಚಕ್ರ ಗದಾಧರಂ ಭಕ್ತಾನಾಂ ವಿಷ್ಣು ಆಕಾರಂ ಸರ್ವಮಂಗಳ ಕಾರಕಂ ಅಂತ ಹೇಳ್ತಾ 21 ಬಾರಿ ಈ ಮಂತ್ರವನ್ನ, ಇಲ್ಲ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳಿ ಇನ್ನೊಂದು ಬಟ್ಲಿಗೆ ಹಾಕೊಳ್ಳಿ. ವಿಶೇಷ ಮಂತ್ರ ಇದು. ಓಂ ನಮೋ ನಾರಾಯಣಾಂ ದೇವಂ ಶಂಖಚಕ್ರ ಗದಾಧರಂ ಭಕ್ತಾನಾಂ ವಿಷ್ಣು ಆಕಾರಂ ಸರ್ವಮಂಗಳ ಕಾರಕಂ, ಸರ್ವಮಂಗಳಕ್ಕೂ ಕಾರಕ. ಹಿಂದಿನ ಕಾಲದಲ್ಲಿ ಪ್ರತಿ ಊರಲ್ಲಿ ಒಂದು ಅಶ್ವತ್ಥ ಮರ ಇರ್ತಿತ್ತು, ಅಲ್ಲೊಂದು ಕಟ್ಟೆ ಕಟ್ಟಿರ್ತಿದ್ರು, ಅಲ್ಲೇ ಒಂದು ಪುಟ್ಟದೊಂದು ಗುಡಿಗಳು, ಎಲ್ಲಿ ಆಲೆ ಇರುತ್ತೋ ಅಲ್ಲೊಂದು ಅಶ್ವತ್ಥ ಮರ ಇರೋದು. ಇವತ್ತು ಆಲೆಗಳು ಇಲ್ಲ, ಆಲೆಯನ್ನೆಲ್ಲ ಎಲ್ಲೆಲ್ಲಿ ದುಡ್ಡು ಬರುತ್ತೋ ಆ ದೇವಸ್ಥಾನನೆಲ್ಲ ಸರ್ಕಾರ ಕಂಟ್ರೋಲ್ ತಗೋತಿದೆ. ಎಲ್ಲಿಲ್ಲಪ್ಪ ತಪ್ಪುಗಳು. ಯಾರೋ ಒಬ್ಬರು ಅಕ್ಕಿನಲ್ಲಿ ಒಂದು ಕಾಳು ಕಲ್ಲು ಸಿಕ್ತು ಅಂದ್ರೆ ನೋಡೋಣ ಇವರು ಮಸೀದಿನ ಮುಟ್ಬಿಡ್ಲಿ, ಬೇಜಾರ್ ಮಾಡ್ಕೋಬೇಡಿ, ನೋಡೋಣ ಇವರು ಚರ್ಚ್ ಮುಟ್ಬಿಡ್ಲಿ. ನಮ್ ದೇವಸ್ಥಾನಗಳ ಮೇಲೇನೆ ಕಣ್ಣಪ್ಪ. ನಾವೇನೋ ಒಂದ್ ಕಟ್ಕೊಂಡು ನಮ್ ಪಾಡಿಗೆ ನಮ್ ದೇವ್ರು ನಮ್ ಪೂಜೆ ಇರ್ತವೆ. ಎಲ್ಲಾರು ಒಂದು ಮನೇಲೆ ಯಾರೋ ಒಬ್ಬ ಹುಟ್ಕೊಂಡಿರ್ತಾನೆ. ಹಾಗಾದ್ರೆ ನೀವು ಮಾಡಿರೋ ಪಾಲಿಸಿಗಳೆಲ್ಲ ಕರೆಕ್ಟಾ? ನೀವ್ ಹೇಳಿದ್ರಲ್ವಾ 200 ಯೂನಿಟ್ ಎಲ್ರಿಗೂ ಅಂತ ಹೇಳಿದ್ರೆ, ಆಮೇಲೆ ಬಂದ್ಮೇಲೆ ಏನ್ ಹೇಳಿದ್ರೆ 200 ಯೂನಿಟ್ ಮೇಲೆ ಜಾಸ್ತಿ ತಗೊಂಡು ಫುಲ್ ಬಿಲ್ ಕಟ್ಬೇಕು ಅಂದ್ಬಿಟ್ರಿ. ಇದೆಲ್ಲ ಮಾಡಿಟ್ಟಿದ್ದೀರಿಪ್ಪ. ಈ ತರ ಹೇಳ್ತಾ ಕೆದಕ್ತಾ ಹೋದ್ರೆ ಪ್ರತಿಯೊಂದ್ರಲ್ಲೂ ತಪ್ಪುಗಳು ಹುಡುಕ್ಬೇಕು ಅಷ್ಟೇ. ನಮ್ ದೇವಸ್ಥಾನ ನಾವೇನೋ ಮಾಡ್ಕೊಂಡಿದೀವಿ, ಒಂದ್ ಚೆನ್ನಾಗ್ ಆಯ್ತು, ಅಲ್ಲಿ ಆದಾಯ ಬರ್ತಿದೆ ಅಂದ್ರೆ ಫುಲ್ ಕಂಟ್ರೋಲ್. ನೋಡ ಮುಟ್ಟುಬಿಡ್ಲಿ ಬೇರೆ ಧರ್ಮದ್ದು. ನಮ್ಮ ಹಿಂದೂ ಒಂದು ಇದರಲ್ಲಿ ಆಕ್ಟ್ಗಳನ್ನ ಎಷ್ಟು ಬಾರಿ ಬದಲಾಯಿಸಿದಿರೋ ನೋಡೋಣ. ಅವ್ರ ಆಕ್ಟ್ಗಳು ಇನ್ನೊಂದು ಮುಟ್ಬಿಡಿ ನೋಡೋಣ. ಅಲ್ಲ, ತುಂಬಾ ಸಂಕಟ ಆಗುತ್ತೆ ಅಷ್ಟೇ. ಇವಾಗ ಅಂಥದ್ದೊಂದು ಆಗ್ಬಿಟ್ಟಿದೆ. ಇನ್ನು ಎಲ್ಲಿ ಚೆನ್ನಾಗಿರೋ ಒಂದು ದೇವಸ್ಥಾನಗಳನ್ನ ಬಿಡಲ್ಲ ಅಷ್ಟೇ. ಇರ್ಲಿ, ಆ ನಾರಾಯಣನೇ ನೋಡ್ಕೋತಾನೆ. ದೇವಸ್ಥಾನಗಳು ಸುದ್ದಿಗ ಹೋಗ್ತೀರಿ, ದೇವ್ರ ಸುದ್ದಿಗ ಹೋಗ್ತೀರಿ, ಎಲ್ಲಿ ತಪ್ಪುಗಳಿಲ್ಲ ಹೇಳಿ. ನೋಡಿ, ಪ್ರಪಂಚದಲ್ಲಿ ಸರಿಯೇ ಇಲ್ಲ. ಏನ್ ನಾನ್ ಸರಿಯಾ? ಏನ್ ನನ್ನಲ್ಲಿ ತಪ್ಪುಗಳೇ ಇಲ್ವಾ? ಖಂಡಿತ ಮಾಡಿದೆ. ನಾನು ಅದಕ್ಕೆ ಹೇಳ್ತಿರ್ತೇನೆ, ನೀವು ಪರಮಾರ್ಥಿಕವಾಗಿ ನೀವು ರಾಮರು, ನಾನು ರಾವಣಾಸುರ ಅಂತ ಹೇಳ್ತಿರ್ತೇನೆ. 10 ತಲೆಯ ರಾವಣ ನಾನು, 1000 ಕೈಗಳ ಕಾರ್ತಿವೀರ್ಯಾರ್ಜುನ. ತಪ್ಪುಗಳ ಲೆಕ್ಕಕ್ಕೆ ತಗೊಂಡ್ರೆ ಎಲ್ಲಾ ತಿಳಿದವ ಒಂದೇ ಒಂದು ಅಕ್ಕಿ ಕಾಳಷ್ಟು ತಪ್ಪು ಮಾಡಿದ್ರು ತಪ್ಪೆ, ಮಹಾ ತಪ್ಪು. ನೀವು ಮಕ್ಕಳಪ್ಪ, ನೀವು ಒಂದ್ ಮೂಟೆ ಅಕ್ಕಿ ಕದ್ರು ನಿಮ್ ಮೇಲೆ ಬರೋಲ್ಲ ನಿಮ್ ಮಕ್ಕಳು. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಇರ್ಲಿ, ಈ ಒಂದು ಮಂತ್ರವನ್ನ 21 ಬಾರಿ ಇಲ್ಲ, ನಮ್ಗೆ ಹೇಳ್ಕೊಳಕ್ ಕಷ್ಟ ಆಗುತ್ತೆ. ಆಯ್ತು, ಓಂ ನಮೋ ನಾರಾಯಣಾಯ ಅದನ್ನೇ ಹೇಳ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನಾರಾಯಣರನ್ನ ನೆನೆಸ್ಕೊಂಡು ನಮ್ಮ ಸ್ಥಿತಿ ಗತಿಗಳನ್ನ ಬದಲಾಯಿಸೋನು ಅವನೊಬ್ಬನೇ. ಅದಕ್ಕೆ ಕಲಿಯುಗದ ಪ್ರತ್ಯಕ್ಷ ದೈವ ಗೋವಿಂದ, ವಿಷ್ಣು ಅನ್ನತಕ್ಕಂಥದ್ದು, ವಿಷ್ಣು ರೂಪಗಳು ಅನ್ನೋ ಒಂದು ಮಾತು ಹೇಳ್ತಾರೆ. ಇರ್ಲಿ, ಅಲ್ಲೆಲ್ಲೋ ಹೋಗೋಕ್ಕಾಗಲ್ಲ ಗುರುಗಳೇ. ನಮ್ಮ ಯೋಗ್ಯತೆ, ನನ್ನ ಮಗನಿಗೂ ಇದೆ ರ್ಯಾಂಕು, ಬಟ್ ಓದ್ತಿದ್ದಾನೆ. ನನ್ನ ಯಜಮಾನ್ರು ಕಷ್ಟಪಡ್ತಿದ್ದಾರೆ, ಬಟ್ ಅವ್ರಿಗೆ ಸಿಗ್ತಾನಿಲ್ಲ. ಇನ್ನೊಬ್ಬರು ಕೆಳಗಡೆ
ಅಯೋಗ್ಯರ ಕೆಳಗಡೆ ಕೆಲಸ ಮಾಡುವಂಥದ್ದಾಗ್ಬಿಟ್ಟಿದೆ. ಇರ್ಲಿ, ದಾರಿಯಲ್ಲಿ ಹುಡುಕ್ಬೇಕು. ನೀವೇನು ಅರಸನ ಪಟ್ಟ ಕೇಳ್ತಿಲ್ವಲ್ಲ, ಅರಸ ಮರನಪ್ಪ ಇದು. ಯಾರಾದ್ರೂ ಅಶ್ವತ್ಥ ವೃಕ್ಷಗಳನ್ನ ನೆಟ್ಟವನು ಅರಸನಂತೆ ಬಾಳುತ್ತಾನೆ ಅಂತ ಹೇಳ್ತಾರೆ. ಯಾವುದೋ ಜನ್ಮದಲ್ಲಿ ಅವನು ಅಶ್ವತ್ಥ ವೃಕ್ಷ ನೆಟ್ಟಿರ್ಬೇಕು, ಅದಕ್ಕೆ ಅಂಥದ್ದೊಂದು ಸ್ಥಾನ ಕಾಣು ಅಂತ ಮಾತಾಡ್ಕೋದಿರುತ್ತೆ. ವೈದಿಕವಾಗಿ ನಾವು ಮಾತನಾಡುವಾಗ ಈ ಪುಣ್ಯಾತ್ಮ ಕೆಲಸ ಅದು ಮಾಡಿರ್ಬೇಕು, ಅಂಥದ್ದೊಂದು ಕೆಲ್ಸಗಳು ಆಗ್ಲೇ ಯಾಕೆ ಬಂದಿರ್ಬೇಕು, ಅದಕ್ಕೆ ಈ ಜನ್ಮದಲ್ಲಿ ಇಂಥದ್ದೊಂದು ಸ್ಥಾನ ಗೌರವ ನೀವು ಮಾಡಿ. ನಿಮ್ಮ ಒಂದು ಮನೆಯ ಯಜಮಾನ, ಮಕ್ಕಳು, ಕುಟುಂಬ, ತಂದೆ, ಇಲ್ಲ ನೀವೇ ಏನೋ ಕಷ್ಟಪಡ್ತಿದ್ದೀರಿ, ನಿಮಗೆ ಸಲ್ಲಬೇಕಾದ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಆ ಸ್ಥಾನ ಕೇಳ್ತಿದ್ದೀರಲ್ವಾ. ಎಲ್ಲಿದ್ದರೂ ಅವನು ರಾಜನೇ ಕಾಣೋ, ಎಲ್ಲಿದ್ದರೂ ಅದು ಸಿಂಹನೇ ಕಾಣೋ ಅಂತ ಹೇಳ್ತೀವಲ್ಲ, ಹಂಗೆ ಬದುಕ್ಬೇಕು ಮಕ್ಕಳೇ. ಕೊಡೋ ಕೈ ಕೊಡೋ ತರನೇ ಇರ್ಬೇಕು, ತಗೊಳ್ಳೋ ತರ ಇರಬಾರ್ದು. ಕೊಡೋ ಕೈ ಕೊಡೋ ತರನೇ ಇರ್ಬೇಕು. ತಗೊಳ್ಳೋ ತರ ಆಗ್ಬಿಟ್ರೆ ಅವತ್ತು ಅಲ್ಲಿಗೆ ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ತುಂಬಾ ಕೆಟ್ಟೋದವನು ಚೆನ್ನಾಗಿ ಬಾಳ್ಬಿಡ್ಬೋದು, ತೊಂದರೆ ಇಲ್ಲ. ಆದ್ರೆ ಚೆನ್ನಾಗಿ ಬಾಳ್ದವನು ಮಾತ್ರ ಕೆಡಬಾರ್ದಪ್ಪ. ಚೆನ್ನಾಗಿ ಬಾಳ್ದವನು ಕೊಡೋ ಕೈ ಬಿದ್ದು ಬಿಡ್ತು ಅಂತ ಇಟ್ಕೊಳ್ಳಿ, ಅವತ್ತಿಗವನ್ ಸತ್ಬೋದ. ಲೋಕ ಅಂಥದ್ದೊಂದು ಭಯ ಪಡ್ತಿದ್ದೀರಾ. ಯಾವಾಗ್ಲೂ ಕೊಡೋ ಕೈ ನಿಮ್ಮದು. ಏನಾದ್ರೂ ಹಿಂಗ ಆಗ್ಬಿಡುತ್ತೆ ಗುರುಗಳೇ, ಕೊಡೋ ಕೈ ನೀವು ಮಾಡಿ. ತಾಯಂದ್ರ ಮನೆಯಲ್ಲಿ ಯಾರಾದ್ರೂ ಸರಿ, ಯಾರಾದರೂ ಮಾಡಬಹುದು. 8 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಅಜ್ಜಿಯವರೆಗೆ ಎಲ್ಲರೂ ಮಾಡಬಹುದು. ನಿಮ್ಮ ಮನೆಯವರ ಹೆಸರಿನಲ್ಲಿ ಸಂಕಲ್ಪ ತಗೊಳ್ಳಿ. ಗೊತ್ತಿಲ್ಲ ಯಾರ ಜಾತಕದಲ್ಲಿ ಏನು ಬರೆದಿಟ್ಟಿದ್ದಾನೋ ಭಗವಂತ, ಯಾವಾಗ ಏನಾಗುತ್ತೆ, ಹೇಗಾಗಬೇಕು, ಯಾವ ತರ ಏನು ನಮ್ಮ ಆಲೋಚನೆ, ಅದನ್ನೇ ಅದೃಷ್ಟದ ಇನ್ನೊಂದು ಹೆಸರೇ ದೇವರು. ನೆನಪಿಟ್ಕೊಳ್ಳಿ, ಅದು ಇಷ್ಟಪಟ್ಟು ಬಂದರೇನೆ ಅದೃಷ್ಟ ಅಂತ ಹೇಳೋದು. ತಾನಾಗದು, ಅದನ್ನ ಕೊಡೋನು ಯಾರು? ಅವನು. ಅಂಥದ್ದೊಂದು ನಡೀಲಿ ನಿಮ್ ಜೀವನದಲ್ಲಿ. ಈ ಅಶ್ವತ್ಥ ವೃಕ್ಷವನ್ನ ಪೂಜೆ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರಿ ಅಂದ್ರೆ ಅಂತೂ ಇದ್ದಿದ್ದು ಒಳ್ಳೇದು. ಒಂದು 21 ದಿನ, ಒಂದು 48 ದಿನ, ಒಂದು 108 ದಿನ ಸಂಕಲ್ಪ ತಗೊಂಡು ಮಾಡಿ. ಆ ತಟ್ಟೆಲಿರ್ತಕ್ಕಂಥ ಅಕ್ಕಿ, ಬೆಲ್ಲ, ಕೊಬ್ಬರಿ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹೂವು, ಹಣ್ಣು ಎಲ್ಲ ಅಡಿಕೆ ಸೇರಿಸಿ ಪ್ರತಿ ಗುರುವಾರ ಯಾರಾದ್ರೂ ವೈದಿಕರಿಗೆ ಒಂದು ಪುಟ್ಟದಾಗಿ, ಆಚಾರ್ಯರಿಗೆ, ಪುರೋಹಿತರಿಗೆ, ಗುರು ಸ್ವರೂಪ ಇರತಕ್ಕಂಥವರಿಗೆ ಒಂದು ಶಲ್ಯ ಆಗಲಿ ಇಲ್ಲ ಒಂದು ವಸ್ತ್ರವಾಗಲಿ ಇಟ್ಟು ಕೊಟ್ಟು ಬಿಡಿ. ಒಂದು 16 ರೂಪಾಯಿ ದಕ್ಷಿಣೆ ಸಮೇತ, ಫಲತಾಂಬೂಲ ಸಮೇತ ಪ್ರತಿ ಗುರುವಾರ ಕೊಡ್ತಾ ಬನ್ನಿ. ಈ ಪೂಜೆ ಮುಂದುವರಿಸಿ. ಒಂದು 108 ದಿನ ಆದ್ರೂ ಮುಂದುವರಿಸಿ. ಕಡಿಮೆ ಎಂದರು ಆಗುತ್ತಾ ಒಂದು 180 ದಿನ ಮಾಡ್ಕೊಂಡು ಹೋಗಿ. ಬಿಡಬೇಡಿ, ಮಾಡಿ. ಸುಮ್ಮನೆ 1000 ಅರಸ ಮರ ಅಂತ ಹೇಳೋದಿಲ್ಲ, ಅಶ್ವತ್ಥ ಮರ ಅಂತ ಹೇಳೋದಿಲ್ಲ. ಮೂಲತೋ ಬ್ರಹ್ಮರೂಪಾಯ. ನೆನ್ಪಿಟ್ಕೊಳ್ಳಿ, ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರನ್ನು ಕದಲಿಸೋ, ನಮ್ಮ ಹಣೆ ಬರವನ್ನೇ ಕದಲಿಸೋ ಶಕ್ತಿ ಅಲ್ಲಿದೆ, ಅದರಲ್ಲಿದೆ. ಇದೇ ಅಶ್ವತ್ಥ ಮರದ ಸೇವೆ ಮಾಡಿ. ಇನ್ನೊಮ್ಮೆ ಆ ಮಂತ್ರ ಹೇಳ್ತಾನೆ, ಓಂ ನಮೋ ನಾರಾಯಣಾಂ ದೇವಂ ಶಂಖಚಕ್ರ ಗದಾಧರಂ ಭಕ್ತಾನಾಂ ವಿಷ್ಣು ಆಕಾರಾಂ ಸರ್ವಮಂಗಳ ಕಾರಕಂ. ವಿಷ್ಣು ಕಾರಕವೇ, ಆಕಾರವೇ ಅದು. ವಿಶೇಷವಾಗಿ ಆ ಫಲ ನಿಮಗೆ ಕೊಡ್ಲಿ ಅಂತ ಕೇಳ್ಕೊತೇನೆ. ನೀವು ಅರಸರಾಗಿ, ನಿಮ್ಮಲ್ಲೂ ಅಂಥದ್ದೊಂದು ಯೋಗ್ಯತೆ ಇದ್ರೆ, ನಿಮ್ಮಲ್ಲೂ ಅಂಥದ್ದೊಂದು ಶಕ್ತಿಯ ಭಗವಂತ ನೆಲೆಸಿದ್ರೆ, ಅದು ದೀಪ್ಯಮಾನವಾಗಿ ಹೊರಗಡೆ ಬರಲಿ. ನಿಮ್ಮಿಂದ ಲೋಕಕ್ಕೆಲ್ಲ ಬೆಳಕಾಗಲಿ ಅಂತ ನಾನು ಕೇಳ್ಕೊತೇನೆ. ನಿಮ್ಮಿಂದ ಸೇವೆ ಜನಗಳಿಗೆ, 100 ಜನರಿಗೆ ಸೇವೆ ಸಿಗಲಿ, ನೆರಳಾಗಲಿ ಅಂತ ಕೇಳ್ಕೊತೇನೆ. ಎಲ್ಲರ ಮನೆಯಲ್ಲೊಬ್ಬ ಹಿರಿಯವ ಹುಟ್ಟಲಿ, ಎಲ್ಲರ ಮನೆಯಲ್ಲೊಬ್ಬ ಗುರು ಹುಟ್ಟಲಿ, ಎಲ್ಲರ ಮನೆಯಲ್ಲೊಬ್ಬ ಧರ್ಮನಂದನ ಹುಟ್ಟಲಿ, ಎಲ್ಲರ ಮನೆಯಲ್ಲೊಬ್ಬ ರಘುನಂದನ ಹುಟ್ಟಲಿ ಅಂತ ಕೇಳ್ಕೊಳ್ತಾ, ಅಶ್ವತ್ಥ ನಾರಾಯಣ ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತಿದ್ದೇನೆ. ಮುಖ್ಯವಾಗಿ ಅದೆಲ್ಲ ಆದ್ಮೇಲೆ ಆ ತೀರ್ಥ ಮನೇಲಿರೋರೆಲ್ಲ ಸೇವಿಸಿ, ಹಾಗೆ ಒಂದು ಪುಟ್ಟದಾಗಿ ಅರಿಶಿನ ಕುಂಕುಮ ಇಟ್ಟಿದಿರಲ್ವಾ, ಹಣೆಗೆ, ಮಾಂಗಲ್ಯಕ್ಕೆ ಹಚ್ಕೋಬಹುದು. ಪುಟ್ಟ ಮಕ್ಕಳು ಹಾಗೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಒಂದ್ ಸ್ವಲ್ಪ ಹೂವನ್ನ ದೇವ್ರ ಮುಂದ್ಗಡೆ ಇಟ್ಟಿರೋದನ್ನ ತಲೆಗೆ ಹಚ್ಕೊಳ್ಳಿ, ಇಟ್ಕೊಳ್ಳಿ. ಆಮೇಲೆ ಯಜಮಾನ್ರಿಗೆ, ಅಣ್ಣ ತಮ್ಮಂದಿರಿಗೆ, ಯಾರ ಮನೇಲಿದ್ದಾರೋ ಬಂದಾಗ ಕೊಟ್ಬಿಡಿ ಒಂದ್ ಸ್ವಲ್ಪ ಪ್ರಸಾದ, ತೀರ್ಥ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಡಿ. ಒಳ್ಳೇದಾಗ್ಲಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕುಜ ವಿಶೇಷವಾಗಿ ಬದಲಾವಣೆ ಮಕರ ರಾಶಿಗೆ ಹೇಗಿದೆ? ಶನಿ ಬೇರೆ ವಕ್ರ. ತುಂಬಾ ಜನ ನಮ್ಗೆ ಹೇಳಲೇ ಇಲ್ಲ ಗುರುಗಳೇ, ಮಕರ ರಾಶಿಗೆ ಕುಂಭರಾಶಿಗೆ ಹಾಗೆಲ್ಲ ಏನೂ ಇಲ್ಲ ಮಕ್ಕಳು, ಬೇರೆ ಏನಾದ್ರೂ ವಿಶೇಷ ಬಂದಿರುತ್ತೆ. ಸೊ ಬಿ ಜಸ್ಟ್ ಮೂವ್ಡ್ ಆನ್. ಈ ಅತಿಥಿ ಬಂದಿದ್ದಾನೆ, ಅವನನ್ನ ಮಾತಾಡ್ಸೋ ಅಷ್ಟರಲ್ಲಿ ಇನ್ನೊಬ್ಬ ಅತಿಥಿ ಬಂದಿದ್ದಾನೆ. ಈಗ ನೋಡಿ, ಶುಕ್ರ ಈಸ್ ಮೂವಿಂಗ್, ಅವನು ಬದಲಾವಣೆ ಆಗ್ತಿದ್ದಾನೆ, ಕಟಕಕ್ಕೆ ಬರ್ತಿದ್ದಾನೆ. ಕೊಂಪಲು ಮುಂಚೆಸ್ತಾಡು ಅಂತ ಹೇಳ್ತಾರೆ ನಮ್ಮ ಗುರುಗಳು. ಕಟಕಕ್ಕೆ ಶುಕ್ರ ಬಂದ್ರೆ ಏನೋ ಒಂದು ತಲೆನೋವು ತಂದಿಡ್ತಾನೆ ಅಂತಕ್ಕಂಥ ಒಂದು ಭಾವ. ಆಮೇಲೆ ವಿಶೇಷವಾಗಿ ಸೂರ್ಯನ ಬದಲಾವಣೆ ಬರುತ್ತೆ, ಬುಧನ ಬದಲಾವಣೆ ಬರುತ್ತೆ, ಕುಜನ ಬದಲಾವಣೆ ಜೊತೆ ಬುಧನ ಬದಲಾವಣೆಯು ನಡೀತಕ್ಕಂಥದ್ದಾಗುತ್ತೆ. ಶುಕ್ರ ವಿಶೇಷವಾಗಿ 21ನೇ ತಾರೀಕು ಮೂವ್ ಆಗ್ತಕ್ಕಂಥದ್ದಾಗ್ತಾನೆ. ಸೂರ್ಯ ಸ್ವಂತ ಮನೆಗೆ ಬರ್ತಕ್ಕಂಥದ್ದಾಗುತ್ತೆ. ಒಂದು ರೀತಿ ಗಲಿಬಿಲಿಯ ಒಂದು ಪ್ರಭಾವ ಕೆಲವು ರಾಶಿಗಳಿಗಂತೂ ಹೊಡೆತ. ಅಂದ್ರೆ ಇವ್ರನ್ನ ನಾವು ಸ್ವಾಗತಿಸಿ ಮಾತಾಡೋ ಅಷ್ಟರಲ್ಲಿ ಶನಿ ವಕ್ರ ಆದ್ನಲ್ಲ, ಏನಣ್ಣ ನೀನು ಅಂತ ಮಾತಾಡಿಸೋ ಅಷ್ಟರಲ್ಲಿ ಕುಜನ್ ಬದಲಾವಣೆ ಆಗಿದೆ. ಸರಿ, ಅವನ ಬಗ್ಗೆ ಮಾತನಾಡೋಣ ಅನ್ನೋ ಅಷ್ಟರಲ್ಲಿ ಶುಕ್ರನ್ ಬದಲಾವಣೆ, ಸೂರ್ಯನ ಬದಲಾವಣೆ. ಸರಿ, ಸೂರ್ಯನ ಬಗ್ಗೆ ಚಿಂತನೆ ಮಾಡೋಣ ಅನ್ನೋ ಅಷ್ಟರಲ್ಲಿ ಶುಕ್ರನ್ ಬದಲಾವಣೆ. ಸರಿ, ಅವನ ಬಗ್ಗೆ ಮಾತಾಡೋಣ ಅನ್ನೋ ಅಷ್ಟರಲ್ಲಿ ಬುಧಾದಿತ್ಯ ಯೋಗವಾಗಿ ಬುಧನ ಬದಲಾವಣೆ. ಸೊ ನಾವು ಎಲ್ರ ಬಗ್ಗೆನೂ ಗಮನ ಕೊಡ್ಬೇಕು, ನಾವು ಒಬ್ಬರ ಹತ್ರನೇ ನಿಂತ್ಕೊಳಕ್ ಆಗೋದಿಲ್ಲ, ಹೌದಲ್ವಾ? ಸೊ ಅಂತ ಒಂದು ಕುಜ ನಿಮಗೆ ಇಷ್ಟು ದಿನ ಅಷ್ಟಮದಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಭಾಗ್ಯಕ್ಕೆ ಬಂದಿದ್ದಾನೆ, ಒಂಚೂರು ಉಸಿರಾಡಿಸ್ತಾನೆ. ಲಾಭಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ. ಶನಿ ಬೇರೆ ವಕ್ರವಾಗಿ ನಿಮ್ಮ ಧನಸ್ಥಾನವನ್ನ ನೋಡ್ತಾನೆ. ಬ್ಯೂಟಿಫುಲ್. ಉಸಿರಾಡಿಸ್ತಾನೆ. ಬಟ್ ಆದರೂ ಗುರು ಅಷ್ಟಮದಲ್ಲಿರೋದು, ಶುಕ್ರ ಅಷ್ಟಮದಲ್ಲಿರೋದು ಒಳ್ಳೆ ಲಕ್ಷಣ ಅಲ್ಲ. ಏನು ಆರೋಗ್ಯ ಬಾಧೆ, ಕುಟುಂಬದಲ್ಲಿ ಬಾಧೆ, ಹಣಕಾಸು ಬಾಧೆ, ದುಡಿತದಲ್ಲಿ ಬಾಧೆ, ವ್ಯವಹಾರಗಳಲ್ಲಿ ಬಾಧೆ, ಈ ತರದ ಕೆಲವೊಂದು ಎಡವಟ್ಟು, ಎಳೆದಾಟ, ಒದ್ದಾಟ, ಚಿಕ್ಕಲಾಟ, ಪೀಕಲಾಟ ಆಗ್ತಿರ್ತಕ್ಕಂಥದ್ದು ಒಂದು ನಡೀತಿರ್ತಕ್ಕಂಥದ್ದಿದೆ, ಇದೆ, ಆಗುತ್ತಿದೆ. ದಟ್ ಇಸ್ ದ ಮಕರ ರಾಶಿಯವ್ರಿಗೆ ಅಂಥದ್ದೊಂದು ಆಗ್ತಿದೆ. ಸ್ವಲ್ಪ ಉಸಿರಾಡಿಸೋದು ಕುಜ ಉಸಿರಾಡಿಸ್ತಾನೆ. ಅದರಲ್ಲೂ ರಿಯಲ್ ಎಸ್ಟೇಟು, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಈ ಡಿಸೆಂಬರ್ವರೆಗೂ ಈಗೇನೆಪ್ಪ ನಿಮಗೆ. ಸೂರ್ಯ ಬೇರೆ ಅಷ್ಟಮಕ್ಕೆ ಬರ್ತಾನೆ. ಅಷ್ಟಮಾಧಿಪತಿ ಅಷ್ಟಮಕ್ಕೆ ಬರೋದು ವಿಪರೀತ ರಾಜಯೋಗವೇ, ವಿಪರೀತ ರಾಜಯೋಗವೇ. ಆದರೂ ತಲೆನೋವು ತಪ್ಪಿದ್ದಲ್ಲ, ಯಾಕಂದ್ರೆ ಗುರುಬಲ ಇಲ್ಲ. ಶನಿ ಬೇರೆ ರಾಶಿಯಾಧಿಪತಿ, ಲಗ್ನಾಧಿಪತಿ ಬೇರೆ ವಕ್ರ ಆಗಿರತಕ್ಕಂಥದ್ದು ಖಂಡಿತ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರನ್ನ ಕಳ್ಕೊಬಿಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ ಮಕರ ರಾಶಿ? ಇಲ್ಲ ತುಂಬಾ ಒಂದು ನಂಬಿ ಮೋಸ, ಯಾವುದೋ ಒಂದು ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ದುಡ್ಡು ಬರಬೇಕು, ಇನ್ನೊಂದು ಬರಬೇಕು, ಇನ್ನೊಂದು ಮಾಡ್ಬೇಕು ಅಂತ ಏನೇನು ಅಂದ್ಕೊಂಡಿರಲ್ವ ಒಂಥರ ಚಿಕ್ಕಗಳು. ಶನಿಯನ್ನು ಮೂವ್ ಆದ 3ನೇ ಮನೆಗೆ, ಆದ್ರೆ ಗುರು ಹೋಗಿ ಲಾಕ್ ಹಾಕ್ಬಿಟ್ಟ. ಈಗ ಶನಿ ವಕ್ರ ಆಗಿ ಸ್ವಲ್ಪ ನಿಮ್ಮ ಧನಸ್ಥಾನ ನೋಡ್ತಿರೋದು, ವಕ್ರವಾಗಿ ದುಡ್ಡುಗಳು ಸ್ವಲ್ಪ ಬರತಕ್ಕಂಥದ್ದಾಗುತ್ತೆ. ಆದರೂ ಡಿಸೆಂಬರ್ 4ರವರೆಗೂ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಿ. ಸೆಪ್ಟೆಂಬರ್ 13 ಕಳೆಯಲಿ. ಈ ಕುಜ ಬೇರೆ ಭಾಗ್ಯದಲ್ಲಿ ಕುಳಿತಿರತಕ್ಕಂಥದ್ದು ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತಂದಿಡತಕ್ಕಂಥದ್ದಾಗಿರುತ್ತೆ. ತಾಯಿ ವಿಚಾರ, ತಂದೆ ವಿಚಾರ, ಅಣ್ಣನ ವಿಚಾರ, ಅದು ನೋಡಿ ಕುಜ ಮೂವ್ಮೆಂಟ್ ಆಗೋದು. ಉತ್ತರ, ಹಸ್ತ, ಚಿತ್ತ, ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು ವ್ಯವಹಾರಗಳು ತುಂಬಾ ಅದ್ಭುತವಾಗಿ ಅನುಕೂಲ ಆಗತಕ್ಕಂಥ ಒಂದು ಸಂದರ್ಭ ಉಂಟು. ಓಡಾಡಿದರೆ ಯಾವುದೋ ಒಂದು ಪೂರ್ವಿಕರ ಸೊತ್ತು, ಲಾಭಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ, ಭಾಗ್ಯಾಧಿಪತಿ ಸಪ್ತಮದಲ್ಲಿ ಕುಳಿತು ಅದ್ಭುತವಾಗಿ ನೋಡ್ತಿದ್ದಾನೆ, ಅವನೇ ಷಷ್ಠಾಧಿಪತಿ. ಸ್ವಲ್ಪ ಓಡಾಡಿ ಬಿಟ್ಟರೆ, ಸ್ವಲ್ಪ ತಲೆ ಕೆಡಿಸಿಕೊಂಡು ಬಿಟ್ಟರೆ ಬ್ಯೂಟಿಫುಲಿ ದಾರಿ ಆಗತಕ್ಕಂಥದ್ದಾಗುತ್ತೆ. ಒಂಚೂರು
ಅಶ್ವತ್ಥನಾರಾಯಣ ಪೂಜೆ ನೀವು ಮುಖ್ಯವಾಗಿ ಮಾಡಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಂತ್ಯತೋ ರುದ್ರ ರೂಪಾಯ ಅನ್ನತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ಮಧ್ಯಭಾಗದಲ್ಲಿ ಪೂಜೆ ಮಾಡತಕ್ಕಂಥದ್ದು ಹೆಚ್ಚು. ಆ ಒಂದು ಅಶ್ವತ್ಥ ಮರಕ್ಕೆ ನೀವು ಆ ಸಂಕಲ್ಪ ಮಾಡ್ಕೊಳ್ಳಿ. ಯಾವುದೋ ದೊಡ್ಡ ಕಾರ್ಯಗಳಿಗೆ ಸ್ವಲ್ಪ ಓಡಾಡ್ತಿದ್ರಿ, ಯಾವ್ದಾವುದೋ ಕಾರ್ಯಗಳಿಗೆ. ಅದರಲ್ಲಂತೂ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗಂತೂ ವಿಪರೀತ ಒದ್ದಾಟ ಎಳೆದಾಟಗಳಾಗ್ಬಿಟ್ಟಿರುತ್ತೆ. ಮಕರ ರಾಶಿ ಮಕರ ಲಗ್ನದವರಿಗೆ, ಅದರಲ್ಲೂ ಶ್ರೀಕಾರದವರಿಗೆ ಅಲ್ಲೊಂದು ದಾಂಪತ್ಯ ವಿಚಾರ, ಹಣಕಾಸು ವಿಚಾರ, ಕುಟುಂಬ ವಿಚಾರ. ಈ ಶ್ರೀನಿವಾಸ್ ಅಂತ, ಶ್ರೀವಳ್ಳಿ ಅಂತ, ಶ್ರೀಧರ ಅಂತ, ಶ್ರೀಕುಮಾರ್ ಅಂತ, ಶ್ರೀಕುಮಾರಿ ಅಂತ ಹೇಳ್ಬಿಟ್ಟು ಶ್ರೀ ಅಂತ ಯಾರ್ಯಾರಿಗೆ ಬಂದಿರುತ್ತೋ, ಭಾಗ್ಯಶ್ರೀ, ದೇವಶ್ರೀ, ರಾಜಶ್ರೀ, ಮಾಲಾಶ್ರೀ, ರೂಪಶ್ರೀ, ಅಲ್ಲೊಂದು ಏನೇನೋ ಎಳೆದಾಟ ಆಗಿತ್ತಲ್ವಾ. ಈಗ ನೋಡಿ ಶುಕ್ರ ನಿಮಗೆ ಒಳ್ಳೇದು ಮಾಡ್ತಾನೆ. ಕಳತ್ರಕಾರಕ ಶುಕ್ರ ಕುಜ ನೋಡಿ ಮೂವ್ಮೆಂಟ್ ಆಗ್ತಿದ್ದಾಗೆ ಶುಕ್ರ ಕೂಡ ನಿಮ್ಗೆ 21ನೇ ತಾರೀಕು ಮೂವ್ಮೆಂಟ್ ಆಗ್ತಾನೆ. ತನ್ನ ಸ್ವಂತ ಮನೆಗೆ ಸೂರ್ಯ ಬರ್ತಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಇನ್ನೊಂದು ಅನ್ನತಕ್ಕಂಥ ವಿಚಾರಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡ್ತಾನೆ. ನಾನು ಹೇಳಿದ್ದೆ, ತುಲಾ ರಾಶಿಯವ್ರಿಗೆ ರಾಜಕೀಯದಲ್ಲಿರ್ತಕ್ಕಂಥವ್ರು ಕೆಲವೊಂದು ತೊಂದರೆಗಳು, ನೋವುಗಳು, ಅವಮಾನಗಳು, ಅಪಮಾನಗಳು ಬರುತ್ತವೆ ಅನ್ನತಕ್ಕಂಥದ್ದು. ನೋಡಿ, ನಿನ್ನೆ ಒಂದು ದೊಡ್ಡ ಹಿರಿಯ ರಾಜಕಾರಣಿ, ತುಮಕೂರಿನ ರಾಜಕಾರಣಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಅನ್ನತಕ್ಕಂಥದ್ದು ತುಲಾರಾಶಿಯ ಪ್ರಭಾವ. ಹಾಗೆ ತುಲಾರಾಶಿಯ ಒಬ್ಬ ರಾಜಕಾರಣಿ ಈ ವೋಟಿಂಗು ಕೌಂಟಿಂಗು ಇನ್ನೊಂದು ಮಾತಾಡಿ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದಪ್ಪ, ನೀನು ಕೊಡು, ನೀನು ಎಲ್ಲಿಂದ ತಂದೆ, ಏನ್ ಹೇಳ್ತಿದ್ಯಾ, ಅದಕ್ಕೊಂದು ಪ್ರೂಫ್ ಕೊಡು ಅಂದ್ರೆ ಯಾರ ಮೇಲೆ ಬೇಕಾದ್ರೂ ಮಾತಾಡ್ಬಿಡ್ಬೋದು. ನೋಡಿ, ಈ ತರದೊಂದು ಎಲ್ಲ ಅಲ್ಲಿ ತುಲಾರಾಶಿಯವರೇ ಜಾಸ್ತಿ ಲಾಕ್ ಆಗಿರೋದು ಗಮನಿಸಿ ನೋಡಿ. ಕುಜನ ಒಂದು ಮೂಮೆಂಟ್, ಶನಿಯ ಒಂದು ವಕ್ರತೆ ನಿಮ್ಮ ಹೆಸರು ಮರ್ಯಾದೆ ಎಲ್ಲ ಕೆಡಿಸಿಟ್ಟಿದೆ ಅನ್ನತಕ್ಕಂಥದ್ದು. ರೋಗದ ಮನೆಯಲ್ಲಿ ಇರತಕ್ಕಂಥ ಶನಿ, ಶತ್ರುಗಳನ್ನ ಬೆಂಡೆತ್ತೋ ಮನೆಯಲ್ಲಿರೋ ಶನಿ. ಗುರು ಬೇರೆ ಭಾಗ್ಯಕ್ಕೆ ಬಂದಿರೋದು ಒಳ್ಳೇದೆ, ಬಟ್ ಆದರೆ ಶನಿ ವಕ್ರ ಆಗ್ಬಿಟ್ಟ, ಕಳ್ಕೊಬಿಟ್ರಿ. ಆದ್ರೆ ಮಕರ ರಾಶಿಗೆ ಆಯಿಲ್, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಪ್ಲಂಬಿಂಗು, ಭೂಮಿ, ಈ ಒಂದು ರೈತರ ಜಮೀನುಗಳನ್ನ ಅವನ್ ನೋಡ್ಕೊಳ್ಳೋದು, ಹೈನುಗಾರಿಕೆ, ಮೆಷಿನ್ಗಳನ್ನ ರೆಡಿ ಮಾಡೋದು, ಪ್ಲಂಬಿಂಗ್ ಕೆಲಸ, ಬಿಲ್ಡಿಂಗ್ ಮೆಟೀರಿಯಲ್ ಕೆಲಸ, ಸ್ಟೀಲು, ಸಿಮೆಂಟು, ಕಬ್ಬಿಣ, ಇಂತಹದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಅದ್ಭುತವಾದಂತ ಪ್ರಗತಿ ಆಗುತ್ತೆ. ಯೋಚನೆ ಮಾಡ್ಬಿಡಿ. ಸೆಪ್ಟೆಂಬರ್ 13 ಕಳೀಲಿ, ಮೋರ್ ಬ್ಯೂಟಿಫುಲ್. ಯಾಕಂದ್ರೆ ಸೆಪ್ಟೆಂಬರ್ 20 ಗುರು ಬೇರೆ ಬರ್ತಾನೆ, ನಿಮಗೆ ಸೂಪರ್ ಆಗಿ ನಿಂತ್ಕೋತಾನೆ. 21ಕ್ಕೆ ನೋಡಿ ಶುಕ್ರ ಕೂಡ ಅಲ್ಲಿಗೆ ಬರ್ತಾನೆ, ಗುರು ಕೇಂದ್ರಕ್ಕೆ ಬರ್ತಾನೆ. ನಿಮಗೆ ತುಂಬಾ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಗುರು ವಿಶೇಷವಾಗಿ ಕೇಂದ್ರದಲ್ಲಿ ನಿಂತ್ಕೋತಾನೆ ನಿಮಗೆ. ಶುಕ್ರ ಗಮನಿಸ್ ನೋಡಿ, ಅಷ್ಟಮದಲ್ಲಿ ಇರ್ತಾನೆ. ಶುಕ್ರ ಅಷ್ಟಮದಲ್ಲೇ ಇರಬೇಕು, ಬ್ಯೂಟಿಫುಲ್. ಸೂರ್ಯ ನೋಡಿ ಆಗ ಭಾಗ್ಯಕ್ಕೆ ಮೂವ್ ಆಗತಕ್ಕಂಥದ್ದು ಆಗ್ತಾನೆ. ಲಾಭಾಧಿಪತಿ ದಶಮ ವೃತ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಇದೊಂದು 15-20 ದಿನ ತಲೆ ಕೆಡಿಸ್ಕೋಬೇಡಿ. ಈ ಅಶ್ವತ್ಥ ವೃಕ್ಷದ ಸೇವಾ ಸಂಕಲ್ಪ ಪೂಜೆ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಏನು ಯೋಚನೆ ಮಾಡಬೇಡಿ. ಶನಿ ವಕ್ರ ಆಗ್ಬಿಟ್ಟ ನಮ್ಗೇನಾದ್ರೂ ತೊಂದರೆ ಮಾಡ್ತಾನೆ. ಈ ಹೆಸರು ನಕ್ಷತ್ರದವರಿಗೆ ಅಷ್ಟೇ. ಕಲಾ ಮಾಧ್ಯಮದಲ್ಲಿ ಇದ್ರೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಅಲ್ಲಿ ನೋಡಿ ಶನಿ ಕುಜ ಸ್ಟ್ರೈಟ್ ಗಾರ್ಮೆಂಟ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿಗೆ ದೊಡ್ಡ ಇಂಪ್ಯಾಕ್ಟ್ ಕೊಟ್ಟಿದೆ. ಬಾಂಗ್ಲಾದೇಶಿಗೆ ಬಂಪರ್ ಬೆಳೆ, ನಂಬ್ತೀರಾ? ನಮ್ಮ ಭಾರತಕ್ಕೆ ಇವನು ಡೊನಾಲ್ಡ್ ಟ್ರಂಪ್ ಹಾಕಿರ್ತಕ್ಕಂಥ ಒಂದು 50% ಟ್ಯಾಕ್ಸು ಸ್ಟ್ರೈಟ್ ಅವೇ ಅಮೆಝಾನ್ ಇಂದ ಹಿಡಿದು ವಾಲ್ಮಾರ್ಟ್ ಇಂದ ಹಿಡಿದು ಏನು ಇಲ್ಲಿಂದ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಿಂದ ಹೊಲಿಸ್ಕೊಂಡು ತಗೋತಿದ್ರಲ್ಲ ಬಟ್ಟೆಗಳನ್ನ, $1, $2 ಅನ್ನೋ ರೀತಿನಲ್ಲಿ ಅವರು ಬಿಲ್ಲಿಂಗ್ ಮಾಡಿ ತಗೋತಿದ್ರು. ಸ್ಟ್ರೈಟ್ ಇಂಪ್ಯಾಕ್ಟ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗೋಕುಲ್ ದಾಸ್, ಶಾಹಿ ಎಕ್ಸ್ಪೋರ್ಟ್ಸ್, ದೊಡ್ಡ ಎಕ್ಸ್ಪೋರ್ಟ್ಸ್ಗೆ ಇಲ್ಲಿಂದ ಹೊಲಿದು ಕಳಿಸ್ತಿದ್ರಲ್ವಾ, ಎಕ್ಸ್ಪೋರ್ಟ್ ದೊಡ್ಡ ಹೊಡೆತ ಕೊಟ್ಬಿಟ್ಟಿದೆ. ಶುಕ್ರ ನೋಡಿ ಕೊಂಪಲು ಮುಂಚೆ ಎಸ್ತುದ್ರ ಅಂತ ನಮ್ಮ ಗುರುಗಳು ಏನ್ ಹೇಳ್ತಿದ್ರಲ್ವಾ, ನೋಡಿ ಹಂಗೆ ಆಗಿದೆ. ಮನೆಗಳಿಗೆ ಬೆಂಕಿ ಹಚ್ತಾನ. ಶುಕ್ರ ಯಾರು? ಲಕ್ಷ್ಮಿ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಉದ್ಯೋಗ. ಶನಿ ಕುಜ, ಶುಕ್ರ ಎಲ್ಲಿದ್ದಾನೆ? ಮಿಥುನದಲ್ಲಿದ್ದಾನೆ, ಗುರುವಿನ ಜೊತೆಲಿದ್ದಾನೆ. ಹೆಂಗೆ ಎಳೆದಾಕೊಂಡಿದ್ದಾನೆ ನೋಡಿ ಅಲ್ಲಿ.
ಶನಿ ಕುಜ ಮೂಲ ತ್ರಿಕೋನವಾಗಿ ಬೇರೆ ನೋಡತಕ್ಕಂಥದ್ದು, ಬುಧ ವಕ್ರ, ಇದೆಲ್ಲ ನಡೀತಿದೆ ತನ್ನ ಪಾಡಿಗೆ ತನ್ನ ಕೆಲಸಗಳನ್ನ. ಇನ್ನು ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಗತಿ ಏನಾಗ್ಬೇಕು ಯೋಚನೆ ಮಾಡಿ ನೋಡಿ. ಅದರಲ್ಲೂ ಎಕ್ಸ್ಪೋರ್ಟ್ ಅನ್ನೇ ನೆಚ್ಕೊಂಡಿರೋರು ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸ್ವದೇಶಿ ಆಂದೋಲನಕ್ಕೆ ಒತ್ತು ಕೊಡಬೇಕು. ನಾವು ಯಾವ ಯಾವ ಉತ್ಪನ್ನಗಳನ್ನ ಅವರಿಂದ ರಫ್ತು ಮಾಡ್ಕೋತಿದ್ದೇವೋ, ಆಮದಲ್ಲ ರಫ್ತು, ಅದನ್ನ ಕಡಿಮೆ ಮಾಡ್ಕೊಳ್ಳೋದು ನೋಡ್ಬೇಕು ಮಕ್ಕಳೇ. ಯಾವ ಉತ್ಪನ್ನ ಅವರಿಗೆ ಕಡಿಮೆ ಮಾಡುವಂಥದ್ದು, ಇಲ್ಲಿ ಅದನ್ನ ಸದ್ಬಳಕೆ ಆಗೋ ಹಾಗೆ ಮಾಡ್ಕೊಳ್ಳುವಂಥದ್ದು ಏನಾದ್ರೂ ಒಂದು ಮಾಡ್ಕೋಬೇಕು. ಮೆಡಿಸಿನ್ಸ್ ಇರ್ಬೋದು, ಹರ್ಬಲ್ಸ್ ಇರ್ಬೋದು, ನವರತ್ನಗಳಿರ್ಬೋದು, ಬಂಗಾರ ಬೆಳ್ಳಿ ಆಭರಣಗಳಿರ್ಬೋದು, ಆಮೇಲೆ ಕೆಲವೊಂದು ಕೆಮಿಕಲ್ಸ್ ಇರ್ಬೋದು, ಕೆಲವೊಂದು ಕಲ್ಲಿದ್ದಲು, ಈ ಥರದ್ದು ಒಂದು ಯುರೇನಿಯಂ, ಈ ಥರದ್ದು ಬೇರೆ ಬೇರೆ ಕೆಲವೊಂದಿದೆ, ಭೂಮಿಯ ಖನಿಜಗಳಿರ್ಬೋದು, ಇದೆಲ್ಲ ಸಿಕ್ಕಾಬಟ್ಟೆ. ಈ ಥಿಂಗ್ಸ್ ಈಸ್ ಬಿಗರ್. 30-35 ಕೋಟಿ ಜನ ಇರೋ ಅಮೇರಿಕ ಇಡೀ ಪ್ರಪಂಚವನ್ನ ರೂಲ್ ಮಾಡ್ತಾನೆ ಅಂದ್ರೆ ನಾವು 150 ಕೋಟಿ ಜನ ಇರೋರು ನಾವು ಹೇಗೆ ಸದ್ಬಳಕೆ ಮಾಡಬೇಕು ಯೋಚನೆ ಮಾಡಿ ಮಕ್ಕಳೇ. ನಾವ್ ಏನಾದ್ರೂ ಇದಕ್ಕೊಂದು ಹಾಕೋಬೇಕು, ನಾವು ಇದಕ್ಕೊಂದು ಲಗಾಮ್. ಆಗ ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ರು, ಈಗ ನಾವು ಹೇಳಬೇಕು ಜೈ ಭಾರತ್. ನಾವು ಏನಾದ್ರೂ ಒಂದು ಮಾಡ್ಬೇಕು. ಇವ್ರಿಗೆ ನಾವು ಏನೂ ಕಳಿಸ್ಬಾರ್ದು, ಅವನ ಉತ್ಪನ್ನಗಳನ್ನು ತಗೋಬಾರ್ದು, ಆ ರೀತಿ ಮಾಡ್ಬೇಕು. ಅವನ ಉತ್ಪನ್ನಗಳಿಗೆ ಶಸ್ತ್ರಾಸ್ತ್ರ ತಗೊಳ್ಳೋದು, ಗೊಬ್ಬರಗಳು ತಗೊಳ್ಳೋದು, ಅವನು ಇದೆಲ್ಲ ಲಾವಿ ಮಾಡ್ತಿರೋದು ಏನಕ್ಕೆ ಗೊತ್ತಾ? ಅವನ್ ಕೆಲವೊಂದು ಉತ್ಪನ್ನಗಳಿದೆ, ಅದರಲ್ಲೂ ಹಾಲು ಉತ್ಪನ್ನಗಳು ಮೋಸ್ಟ್ ಡೇಂಜರಸ್. ಅದು ತಿಂದಾಕ್ಬಿಡ್ತಾರೆ ನಮ್ಮ ರೈತರುಗಳನ್ನ. ಕಡಿಮೆ ಅಂದ್ರೆ ವರ್ಷಕ್ಕೆ 1 ಲಕ್ಷ ಕೋಟಿಯ ವ್ಯವಹಾರ ತಿಂದಾಕ್ತಾರೆ. ನೋಡೋಕದಷ್ಟೇ, ಅದಕ್ಕೆ ಮೀರಿದ್ದಿದೆ. 150 ಕೋಟಿ ಜನಕ್ಕೆ ತಿನ್ನಿಸ್ಲಿಕ್ಕೆ ಅವನೇನಾದ್ರೂ ಬಂದ ಅಂದ್ರೆ ನಮ್ಮ ನಂದಿನಿ ಮುಳುಗುತ್ತೆ, ನಮ್ಮ ಅಮೂಲ್ ಮುಳುಗುತ್ತೆ, ಹೆರಿಟೇಜ್ ಮುಳುಗುತ್ತೆ, ಎಲ್ರೂ ಮುಳುಗೋದೆ. ಆರೋಗ್ಯ ಎಲ್ರೂ ಮುಳುಗೋದೆ. ನಮ್ಮ ರೈತರುಗಳಂತೂ ಹೈನುಗಾರಿಕೆ ಅಂತೂ ಬೀದಿಗೆ ತಂದು ನಿಲ್ಸೋ ಹಾಗಾಗ್ಬಿಡುತ್ತೆ. So something we need to think, some revolutionary person has to be like ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ತರ ಒಂದ್ ನಿರ್ಧಾರ, ಗಟ್ಟಿ ನಿರ್ಧಾರಕ್ಕೆ ಬರ್ಬೇಕು. ಹೋಗ ನಿಂದ ಯಾವ್ದು ಬೇಡ, ನಾವು ಕಳ್ಸಲ್ಲ, ಅದ್ ಹೆಂಗ್ ಬದುಕ್ತೀವಿ ಅಂತ. ನಮ್ಮ ಔಷಧಗಳು ಕಡಿಮೆ ಅಂದ್ರೂ 50,000 ಕೋಟಿ ಔಷಧಿಗಳನ್ನ ಅವನು ರಫ್ತು ಮಾಡ್ಕೋತಾನೆ. ಅವನು ಅದ್ರ ಮೇಲೆಲ್ಲ ಸುಂಕ ಹಾಕಿದಾನೆ. ಅವನದಕ್ ಮಾತ್ರ ಸುಂಕ ಹಾಕೋಬಾರ್ದಂತೆ ನಾವು. ಇದೆಲ್ಲ ನಡೀತಿದೆ ಮಕ್ಕಳೇ, ಈ ಶನಿ ಕುಜನ ಆಟ. ಅವನೆಂತ ಎಡವಟ್ಟು ದಾಸಯ್ಯ ಅಂದ್ರೆ ನೀವು ನಂಬೋಲ್ಲ. ಇಲ್ಲೂ ನಡೆಯುತ್ತಲ್ಲ ಹೇಸಿಗೆ ರಾಜಕಾರಣ, ಅಲ್ಲೂ ನಡೀತಿದೆ. ರಾಷ್ಟ್ರಪತಿ ಭವನದಲ್ಲಿ, ಶ್ವೇತ ಭವನದಲ್ಲಿ ಇರ್ತಕ್ಕಂಥ ಬಾರಾಕ್ ಒಬಾಮಾ ಅವ್ರ ಫೋಟೋಗಳು, ಜಾರ್ಜ್ ಬುಷ್, ಸೀನಿಯರ್ ಬುಷ್ ಅವ್ರ ಫೋಟೋಗಳೆಲ್ಲ ತೆಗೆದು ಬೇರೆ ಕಡೆ ಎಲ್ಲೋ ಇಟ್ಟಿದ್ದಾನಂತೆ. ಯಾರು ನೋಡ್ಬಾರ್ದು, ಇಲ್ಲೇನಕ್ಕೆ ಅಂತ ಹೇಳ್ಬಿಟ್ಟು. ಇವನೇನೋ ಅಲ್ಲೇ ಪರ್ಮನೆಂಟ್ ಆಗಿ ಊಟ ಹೊಡ್ಕೊಂಡು ಫೋಟೋ ಹಾಕಿಸ್ಕೊತಾನೆ ಅನ್ನೋ ತರ. ಇಲ್ಲಿನವ್ರು ಕೆಲವ್ರು ಮಾಡ್ತಾರಲ್ವಾ, ಕೆಲವ್ರದ್ದು ಫೋಟೋಗಳು ತೆಗೆದು ಬಿಡೋದು. ಎಲ್ಲ ಎಂತ ಸಾಧಕರಾಗಿದ್ರು ಹಿಂದ್ಗಡೆ ಬಂದಿರೋ ಪ್ರತಿಯೊಬ್ಬರಲ್ಲೂ ಒಂದು ಲೋಪ ಇರುತ್ತೆ. ಬಟ್ ಅದನ್ನೇ ಯಾಕೆ ಹುಡ್ಕೋದು? ಒಳ್ಳೇದು ಹುಡ್ಕೋಣ, ಒಳ್ಳೇದ್ ಮಾಡಿರೋದು ನೋಡೋಣ. ಇಲ್ಲ, ಮನುಷ್ಯನ ಒಂದು ಮತಿಗೆಟ್ಟ ಬುದ್ಧಿನೇ ಇಲ್ಲ. ಅವನು ಹುಚ್ಚಿದೋರೆ ಅಂತ, ಅವನು ಹುಚ್ಚಾನೆ, ಅವನು ತಲ್ಕೆಟ್ಟಿದೆ. ಅವನ ಸ್ಥಾನ ಅಲ್ಲೇ ಉಗಿತಿದ್ದಾರೆ. ಅವನ ಜೊತೆಲಿರೋ ಪಕ್ಷದವರೇ ಉಗಿತಿದ್ದಾರೆ. ಯಾವಾಗ ಏನೇ ನಿರ್ಧಾರ ತಗೋತಾನೋ ಈ ಥಿಂಗ್ಸ್ ಅವನಿಂದಲೇ ಎಲ್ಲ ಪ್ರಪಂಚ. ಅದೇನೋ ಕೋಳಿ ತಾನು ಕೂಗೋದ್ರಿಂದಲೇ ಸೂರ್ಯ ಹುಟ್ಟೋದು, ಜನ ಎಲ್ಲ ಎದ್ದೋಳೋದು ಅನ್ಕೋತಿದ್ರೆ ಅಂತೆ. ಊರೆಲ್ಲ ಒಂದ್ ನಿರ್ಧಾರಕ್ಕೆ ಬಂದು ನಾವು ನಿಂತ್ಕೊಂಡ ಅಂದ್ರೆ ನಾವು ಭಾರತದವ್ರು 150 ಕೋಟಿ ಜನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 33 ಕೋಟಿ ಅವ್ರಿರೋದು. ಹೆಚ್ಚು ಕಡಿಮೆ ನಮ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ ಇಷ್ಟು ಪಾಪ್ಯುಲೇಷನ್ ಸೇರಿದ್ರೆ 30-35 ಕೋಟಿ. ಯೋಚನೆ ಮಾಡಿ ನೋಡಿ. ನಾವ್ ಎಂತ ಗಟ್ಟಿ ನಿರ್ಧಾರಕ್ಕೆ ಬರಬೇಕು, ನಾವ್ ಎಂತ ಸಿದ್ಧತೆಗಳು, ಸಂಪನ್ಮೂಲಗಳನ್ನ ಬಳಸ್ಕೋಬೇಕು ಅಂತ ಅಶ್ವತ್ಥ ನಾರಾಯಣನೇ ಕಾಪಾಡಬೇಕು. ಇರ್ಲಿ, ಒಳ್ಳೇದಾಗ್ಲಿ, ಏನು ಯೋಚನೆ ಮಾಡಬೇಡಿ ಮಕರ ರಾಶಿ. ಚೆನ್ನಾಗಿದೆ, ಶನಿ ವಕ್ರ ಆಗಿರೋದು ನಿಮ್ಗೇನು ಕೆಟ್ಟದ್ ಮಾಡೋದಿಲ್ಲ. ಯಾಕಂದ್ರೆ ಕುಜನ ಮೂವ್ಮೆಂಟ್ ಬೇರೆ ಆಗಿರೋದ್ರಿಂದ ಇಂಜಿನಿಯರಿಂಗ್ ಲೈನ್, ಟೆಕ್ನಾಲಜಿ ಲೈನ್, ಕನ್ಸ್ಟ್ರಕ್ಷನ್ ಲೈನ್ ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬೇಜಾರು ಮಾಡ್ಕೋಬೇಡಿ, ಕೆಲವರು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಯಿತು, ಖಂಡಿತ ನಾವು ಮಾಡಿರೋಲ್ಲ, ಅದನ್ನ ಯೂಟ್ಯೂಬ್ ಅವರೇ ಇನ್ಫ್ಯೂಸ್ ಮಾಡ್ತಾರೆ. ಎರಡನೇದು ನಮಗೆ ಸ್ಪಾನ್ಸರ್ ಬಂದಿದ್ದಾರೆ, ನಾವು ಅಡ್ವರ್ಟೈಸ್ಮೆಂಟ್ ಹಾಕಲೇಬೇಕು. ದೇ ಆರ್ ಪೇಯ್ಡ್ ಟು ಅಸ್, ದೇ ಆರ್ ಪೇಯ್ಡ್. ನೀವು ಅಂದ್ಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮ ಒಬ್ಬರಿಂದ ನಡೆಯುತ್ತೆ ಅಂತ. ಕಡಿಮೆ ಅಂದ್ರು 12 ಜನ ಇದರ ಹಿಂದ್ಗಡೆ ಕೆಲಸ ಮಾಡ್ತಾರೆ ಅಂತ ನೀವು ನಂಬಲ್ಲ. 12 ಜನ. ಅವನೊಬ್ಬನೇ ಬಂದು ಹಿಂಗೆ ಇಟ್ಕೊಬಿಟ್ಟು ಮೊಬೈಲ್ ಇಟ್ಕೊಂಡು ಹಿಂಗೆ ಶೂಟ್ ಮಾಡ್ತಾ ಹಾಕ್ತಾ ಇಲ್ಲ. ಅದ್ರ ಹಿಂದ್ಗಡೆ ಒಂದು ಎಡಿಟಿಂಗ್ ಇದೆ, ಡಿಸೈನಿಂಗ್ ಟೀಮ್ ಇದೆ, ಪ್ರಮೋಷನ್ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ, ಫಾಲೋ ಅಪ್ ಟೀಮ್ ಇದೆ, ಸ್ಕ್ರಿಪ್ಟ್ ಟೀಮ್ ಇದೆ. ಎಷ್ಟು ಟೀಮ್ ಇದೆ ಗೊತ್ತಾ? ಅದನ್ನ ಕಾಲ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಒಂದು 8 ರಿಂದ 10 ಜನ ಇದ್ದಾರೆ. ಎಸ್, ಫಾಲೋ ಅಪ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ. ಅವ್ರಿಗೆಲ್ಲ ಸಂಬಳ ಯಾರು ಕೊಡ್ತಾರೆ ಸರ್? ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಅವ್ರಿಗೆಲ್ಲ ಅವ್ರದ್ದು ಅಂತ ಒಂದು ಬದುಕಿನ ಬುತ್ತಿ ಇದೆಯಲ್ಲಪ್ಪ, ಹೊಟ್ಟೆ ಇದೆಯಲ್ಲಪ್ಪ. ನಾನು ಅವ್ರ ಹತ್ರ ಬಿಟ್ಟಿ ಮಾಡಿಸ್ಕೋಬೇಕಾ? ಬಿಟ್ಟಿಯಾಗಿ ಯೋಚನೆ ಮಾಡಿ ನೋಡಿ ಅವ್ರಿಗೂ ಅಂತ ಹೇಳಿ. ನೀವ್ ಏನೇ ಮಾಡಿ ತಿಂಗಳಿಗೆ ನನಗೆ ಕಡಿಮೆ ಅಂದ್ರು 7,80,000 ಖರ್ಚು ಬರುತ್ತದೆ ಅಂತೀರಾ? 7,80,000 ರೂಪಾಯಿ ಈ ಕಾರ್ಯಕ್ರಮ ನಡೆಸೋಕೆ, ಆಫೀಸ್ಗೆ, ಮೈಂಟೆನೆನ್ಸ್ಗೆ, ಇನ್ನೊಂದಕ್ಕೆ ಇದು ತೆಗೆದುಕೊಂಡರೆ ಅದಕ್ಕೆ ಟ್ಯಾಕ್ಸ್ ಬೇರೆ 7,80,000 ಅಂದ್ರೆ 8 ಲಕ್ಷ ಇಟ್ಕೊಳ್ಳಿ. ಸೊ ವರ್ಷಕ್ಕೆ ಹೆಚ್ಚು ಕಡಿಮೆ 1 ಕೋಟಿ ಆಯ್ತು. 1 ಕೋಟಿಯ ವ್ಯವಹಾರ ಮಾಡ್ತೀನಿ ಅಂದ್ರೆ ನಾನು ಒಂದು ಹೆಚ್ಚು ಕಡಿಮೆ 30 ರಿಂದ 40% ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು, ಗೊತ್ತಿದ್ಯಾ? ಎಲ್ಲೋ ಕುಳಿತುಕೊಂಡು ಇದೇನ್ರಿ ಹೀಗೆ ಹಾಗೆ ಜಾಸ್ತಿ ಆಯ್ತು ಹಾಗೆ ಹೀಗೆ ಅಂತ ಕೆಲವರೆಲ್ಲೋ ಕುತ್ಕೊಂಡು ತುಂಬಾ ಸುಲಭ ಮಾತಾಡೋದು ಮಕ್ಕಳೇ, ತುಂಬಾ ಸುಲಭ. ತಪ್ಪು. ಅದ್ರ ಬಗ್ಗೆ ತಿಳ್ಕೊಳ್ಳಿ. ನನ್ಗೇನು ಒಂದು ನಿಮ್ಮನ್ನ ದಾರಿ ತಪ್ಪಿಸ್ಬೇಕು ಅನ್ನತಕ್ಕಂಥದ್ದೇನೂ ಇಲ್ಲ. ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಬಟ್ ಇದೇ ಫ್ಯಾಕ್ಟು, ಸತ್ಯ ಇದೆ, ನಿಜ ಇದೆ, ಅಷ್ಟೇ ಹೇಳಬಲ್ಲೆ. ಇರ್ಲಿ. ಪೂರ್ವಭಾದ್ರ ನಕ್ಷತ್ರ, ಗುರು ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ವಿಶೇಷವಾಗಿ. ಆದ್ರೆ ಗುರು ಆರುದ್ರ ನಕ್ಷತ್ರ, ರಾಹು ಸಾಲದಲ್ಲಿದ್ದು, ರಾಹು ಗುರು ಸಾರದಲ್ಲಿರೋದ್ರಿಂದ ಅದರಲ್ಲೂ ಬದಲಾವಣೆ. ಗುರು ರಾಹು ಆಗ್ಬಿಟ್ಟಿದ್ದಾನೆ, ರಾಹು ಗುರು ಆಗ್ಬಿಟ್ಟಿದ್ದಾನೆ. ಗುರು ಬಂದ್ ಏನ್ ಗೊತ್ತಾ? ಏನೇನೋ ಮಾಡಕ್ ಹೋಗೋದಿಲ್ಲ. ನನಗ್ ಸಾಕಪ್ಪ, ತಟ್ಟೆಲ್ ಬಿದ್ದಷ್ಟು ದುಡ್ಡು, ಪ್ರಸಾದ, ಏನೋ ಒಂದ್ ನೈವೇದ್ಯ, ಸ್ವಾಮಿ ಕೊಟ್ಟಷ್ಟು ಅಂತ. ರಾಹು ಹಂಗಲ್ಲ, ಬಿಟ್ರೆ ದೇವ್ರು ಆಗ್ಬಿಡ್ಬೇಕು, ಭಕ್ತನಾಗಿಯೂ ಬಂದ್ಬಿಟ್ಟು ಎಲ್ಲ ತಗೋಬೇಕು, ಎಲ್ಲ ಕೈ ಆಡ್ಸಕ್ ಹೋಗೋದೆ ರಾಹು ಪ್ರಭಾವ. ಸೊ ಗುರುವೇ ರಾಹು ಆಗಿಬಿಟ್ರೆ, ಅದಕ್ಕೆ ಕೆಲವ್ರನ್ನ ನಾವು ನೋಡ್ತಿರ್ತೀವಿ, ಕೆಲವ್ರು ಹೇಳ್ತಿರ್ತಾರೆ, ಇವ್ರಿಗೆ ಯಾರಿಗ್ರಿ ಪಟ್ಟ ಕೊಟ್ಟಿದ್ದೋ, ರಾಜಕೀಯ ಮಾಡಕ್ ಹೇಳ್ರಿ, ಕಾವಿ ಕಳಿಸ್ಬಿಟ್ಟು ಅಂತ ಹೇಳ್ತಿರ್ತಾರೆ. ಅಂದ್ರೆ ಗುರು ರಾಹು ಆಗ್ಬಿಟ್ಟ, ಅವನ್ಗಿಲ್ಲದ ಆಸೆ ಬಂದ್ಬಿಡ್ತು. ಅಂತಸ್ತಿನ ಮೇಲೆ, ಮಠದ ಮೇಲೆ, ಇನ್ನೊಂದರದ ಮೇಲೆ ಗುರುವಾಗಿರ್ಬೇಕಿತ್ತು. ಅಲ್ಲಿ ಆ ಥರದ್ದು ಹಾಕೋಬಿಟ್ಟು ಬಂದು ರಾಜಕೀಯ, ಜಾತಿ, ಧರ್ಮ, ನಮ್ ಕುಲದವ್ರಿಗೆ ಸಿಗ್ಲಿಲ್ಲ, ರಿಸರ್ವೇಶನ್ ಇಲ್ಲ, ಹಂಗ್ ಮಾತಾಡೋ ಹಾಗೆ ಇಲ್ಲ. ಒಂದು ಗುರು ಸರ್ವೇ ಜನೋ ಸುಖಿನೋ ಭವಂತು ಅಂತ ಮಾತಾಡ್ಬೇಕು. ಅಲ್ಲಿ ಮಾತಾಡ್ತಿದ್ದಾಳೆ ಅಂದ್ರೆ ರಾಹು ಪ್ರವೇಶ, ಯಾರೋ ಎತ್ಕೊಟ್ಟವನೇ, ಒಗ್ಗರಣೆ ಹಾಕಿದಾನೆ ಅಂತಲೇ ಹೇಳೋದು. ಸೊ ಇವತ್ತು ಒಗ್ಗರಣೆಯ ಪ್ರಭಾವ ಇವ್ರ ಮೇಲೆ, ಅವರು ಅವ್ರ ಮೇಲೆ, ಇವರು ಈ ತರ ನಡೀತಕ್ಕಂಥ ಒಂದು ಪ್ರಭಾವ. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿರುವುದರಿಂದ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಟೀಚಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಅಕೌಂಟಿಂಗ್, ಮಾರ್ಗದರ್ಶಕ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಅನುಕೂಲ ನೋಡತಕ್ಕಂತ ಒಂದು ಅದ್ಭುತವಾದಂತ ಒಂದು ದಿನ. ವೃಷಭ ರಾಶಿ. ಚಂದ್ರ ವಿಶೇಷವಾಗಿ ಕೇಂದ್ರದಲ್ಲಿ ರಾಹು ಜೊತೆನಲ್ಲಿ ಕುಳಿತಿರೋದ್ರಿಂದ ಈ ಟೀಚಿಂಗು, ಡಾಕ್ಟರು, ಮೆಡಿಸನ್ನು, ಟ್ರೈನಿಂಗು, ಗೈಡಿಂಗು, ಸರ್ಜನ್ನು, ಜೈಲರು, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಚಂದ್ರ ಗುರು ಸಾಲದಲ್ಲಿದ್ದು ಗುರು ರಾಹು ಸಾಲದಲ್ಲಿರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಎನಿ ಸರ್ವಿಸ್ ಇರಬಹುದು, ನೋಡ್ಕೊಳ್ಳೋದು, ಸೂಪರ್ವೈಸ್ ಮಾಡೋದು, ಗೈಡ್ ಮಾಡೋದು, ಕನ್ಸಲ್ಟೆನ್ಸಿ ಆಗಿರ್ಬೋದು, ಕಮ್ಯುನಿಕೇಶನ್ ಇರಬಹುದು, ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ಒಳ್ಳೆಯ ದಿನ. ಕರ್ಕಾಟಕ ರಾಶಿ.
ವೃತ್ತಿಪರವಾಗಿ ಒಂದು ಸಣ್ಣ ಒತ್ತಡ, ಆಲೋಚನಾ ಪರವಾಗಿ ಒಂದು ಸಣ್ಣ ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಒಂದು ಸಣ್ಣ ಒತ್ತಡವನ್ನ ನೋಡ್ತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥ ಒಂದು ದಿನ. ಸ್ವಲ್ಪ ಆರೋಗ್ಯವನ್ನ ನೋಡ್ಕೊಳ್ಳಿ. ಅನಗತ್ಯ ಖರ್ಚುಗಳನ್ನ ತಂದಿಡುತ್ತೆ. ಗಾಳಿ ಮಾತುಗಳಿಗೆ ಇಂಬು ಕೊಡಬೇಡಿ, ಜಾಗ್ರತೆ. ಗೊತ್ತಿಲ್ಲದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆಯವ್ರ ಮಾತು, ಬೇರೆಯವರ ವಿಚಾರ ನಮಗೆ ಬೇಕಿಲ್ಲ. ನಾವೇನ್ ಮಾಡ್ತಿದ್ದೇವೋ ಅದರ ಮೇಲೆ ಗಮನ ಕೊಡೋಣ. ಯಾಕಂದ್ರೆ ಗುರು ರಾಹು ಸಾರದಲ್ಲಿದ್ದಾನೆ. ಇಲ್ದಿದ್ದೆಲ್ಲ ಏನೇನೋ ಒಂದ್ ತಲೆ ಕೆಡಿಸ್ತಕ್ಕಂಥದ್ದು ಮಾಡ್ತಾರೆ. ಸಿಂಹ ರಾಶಿ ಚೆನ್ನಾಗಿದೆ. ಚಂದ್ರ ಗುರು ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಮೆಡಿಸಿನ್, ರಸಾಯನ, ಈ ಒಂದು ದೈವಿಕ ವಿದ್ಯೆಗಳು, ವೈದಿಕ ವಿದ್ಯೆಗಳು, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ ಕೊಡತಕ್ಕಂತ ಒಂದು ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ತೊಂದರೆಗಳೇನಿಲ್ಲ. ಚಂದ್ರ ಗುರುಸಾರದಲ್ಲಿ ಸಾಲ ಕೊಡುವಂತ ವ್ಯವಹಾರಗಳು, ಬ್ಯಾಂಕಿಂಗ್ ವ್ಯವಹಾರಗಳು, ಹಣಕಾಸು ಸಂಸ್ಥೆಗಳು, ಚಾರ್ಟರ್ಡ್ ಅಕೌಂಟೆನ್ಸಿ ಸಂಸ್ಥೆಗಳು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಅದ್ಭುತ ಪ್ರಗತಿಯಾದಂತ ಒಂದು ದಿನ. ತುಲಾ ರಾಶಿ ವಿಶೇಷವಾಗಿ ಈ ಒಂದು ಪರ್ಸನಲ್ ಸೆಕ್ರೆಟರಿ ಆಗಿದ್ದೀರಿ, ಕಂಪನಿ ಸೆಕ್ರೆಟರಿ ಆಗಿದ್ದೀರಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಿ, ಟೀಚರ್ಗಳಿಗೆ ಒಂದು ರೈಟ್ ಮಾಡೋದು, ಈ ಮೂವಿಗಳಿಗೆ ಡೈರೆಕ್ಟರ್ಗಳಿಗೆ ಸ್ಕ್ರಿಪ್ಟ್ ಮಾಡಿಕೊಡ್ತಕ್ಕಂಥದ್ದು, ಇಂಥ ಒಂದು ಅಸಿಸ್ಟೆಂಟ್ ಉದ್ಯೋಗಗಳು, ಪರ್ಸನಲ್ ಸೆಕ್ರೆಟರಿ ರೀತಿಯ ಉದ್ಯೋಗಗಳು ಅದ್ಭುತ ಪ್ರಗತಿ ಕೊಡತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಸುಖದಲ್ಲಿ ಚಂದ್ರ ಗುರು ಸಾರದಲ್ಲಿರೋದ್ರಿಂದ ನಿಮ್ಮ ಓಡಾಟ, ಕೆಲಸ ಕಾರ್ಯ ಒಂದ್ ಸ್ವಲ್ಪ ಹುಳಿ ಇದ್ರೂ ನೀವು ಇವತ್ತೆಷ್ಟು ಓಡ್ತಿರೋ ಅಷ್ಟು ಫಲವುಂಟು. ಚೆನ್ನಾಗಿದೆ. ಆದ್ರೂ ಮನೆಯ ವಿಚಾರ, ಕುಟುಂಬ ವಿಚಾರ, ಹಣಕಾಸಿನ ವಿಚಾರ, ಅಲ್ಲೆಲ್ಲೋ ಒಂದು ಸಣ್ಣ ಎಳೆದಾಟಗಳನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ. ಎಲ್ಲ ತಿಳಿಯಾಗುತ್ತೆ. ಶುಕ್ರ ಭಾಗ್ಯಕ್ಕೆ ಬರ್ತಿದ್ದಾಗೆ ತಲೆ ಕೆಡಿಸ್ಕೋಬೇಡಿ. ಶುಕ್ರ ಭಾಗ್ಯಕ್ಕೆ ಬರ್ತಾನೆ 21ನೇ ತಾರೀಕಿಗೆ. ಬ್ಯೂಟಿಫುಲ್ ಮೂವ್ಮೆಂಟ್ ಹ್ಯಾಪನ್ಸ್. ಅದರಲ್ಲೂ ಸೆಪ್ಟೆಂಬರ್ 20ವರೆಗೂ ಕಾದ್ಕೊಳ್ಳಿ. ದ ಜೆಂಟಲ್ಮನ್ ವಿಲ್ ಮೂವ್. ಗುರು ಯಾವುದೋ ಒಂದು ದೊಡ್ಡ ಹೊರೆಗಳು, ವ್ಯವಹಾರ ಹೊರೆಗಳು, ಹಣಕಾಸಿನ ಹೊರೆಗಳು, ಇವುಗಳಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ಚಂದ್ರ 3ನೇ ಮನೆಯಲ್ಲಿ ಧೈರ್ಯ ಸ್ಥಾನ ಚೆನ್ನಾಗಿದೆ. ಲಾಯರ್, ಅಡ್ವೊಕೇಟ್, ಲೀಗಲ್ ಸಿಸ್ಟಮ್, ಅಡ್ಮಿನಿಸ್ಟ್ರೇಷನ್, ಪೊಲೀಸ್, ಕಲಾ ಮಾಧ್ಯಮದಲ್ಲಿದ್ದೀರಾ, ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, ಚಿತ್ರಕಲಾ ಟೀಚರ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮಕರ ರಾಶಿ ಲೇವಾದೇವಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು, ಯಾರ ಹತ್ರ ಲೋನ್ ಕೊಡಿಸೋದು, ಪ್ರಾಪರ್ಟಿ ಕೊಡಿಸೋದು, ಜಾಗ ಕೊಡಿಸೋದು, ಮಧ್ಯವರ್ತಿಯ ಕೆಲಸ ಕಾರ್ಯ ವ್ಯವಸ್ಥೆ, ಉದ್ಯೋಗಗಳು ತುಂಬಾ ಅನುಕೂಲವನ್ನ ಕೊಡತಕ್ಕಂತ ಒಂದು ದಿನವಾಗಿರುತ್ತೆ. ಇನ್ನು ಕುಂಭರಾಶಿ ಜ್ಯೋತಿಷ್ಯ, ಮಾಧ್ಯಮ, ಮೀಡಿಯಾ ಪ್ರಪಂಚದಲ್ಲಿದ್ದೀರಾ. ಬರವಣಿಗೆ, ಲೇಖನ, ಪುಸ್ತಕ, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹೈನುಗಾರಿಕೆ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ ವೃತ್ತಿ ತುಂಬಾ ಅನುಕೂಲ ನೋಡತಕ್ಕಂತ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ 12ನೇ ಮನೆ ಗುರುಸಾರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಆಗತಕ್ಕಂಥದ್ದಾಗುತ್ತೆ. ತೀರಾ ದೂರದ ಕೆಲಸ, ದೂರದ ವ್ಯವಹಾರಗಳು, ಸ್ವಲ್ಪ ವಿಳಂಬ, ದೂರ ಓಡಾಟ ಇವತ್ತು ಬೇಡ. ಆದಷ್ಟು ಸಣ್ಣದಾಗಿ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. 1-2 ದಿನ ಬೇಡ. ಸ್ವಲ್ಪ ಎಳೆದಾಟ ಇದೆ. ಅಟ್ಲೀಸ್ಟ್ ಇವತ್ತು ಬೇಡ. ದೂರದ ಕೆಲಸ, ದೂರ ಪ್ರಯಾಣವೂ ಬೇಡ. ಯಾಕಂದ್ರೆ ಶನಿ ಕುಜ ನೇರವಾಗಿ ನೋಡ್ತಿರೋದ್ರಿಂದ ನೈಟ್ ಡ್ರೈವ್ ಇವುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು. ವಾದ ವಿವಾದಗಳಿಂದ ದೂರ ಇರಿ. ನೆಗೆಟಿವ್ಸ್ ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದ್ರೆ ಧನ್ಯೋಸ್ಮಿ ಅಂತ ದೂರ ಇಡತಕ್ಕಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನ ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ?
ಪರ್ಸನಲ್ ಶೂರಿಟಿ ಕೇಳ್ತಿದಾರಾ, ಗವರ್ಮೆಂಟ್ ಶೂರಿಟಿ ಕೇಳ್ತಿದಾರಾ, ಇಲ್ಲವೇ ಬಾಂಡ್ ಶೂರಿಟಿ ಕೇಳ್ತಿದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.